ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ಸ್ನೇಹಿತರೆ, ನಿಮಗೇನಾದರೂ ಹೈನೋದ್ಯಮದಲ್ಲಿ ಆಸಕ್ತಿ ಇದೆಯಾ? ಹೈನುಗಾರಿಕೆಯಲ್ಲಿ ಉತ್ತಮವಾದ ಲಾಭ ಪಡೆಯೋದಕ್ಕೆ ಯಾವ ತಳಿಯ ಎಮ್ಮೆಗಳನ್ನು ಸಾಕಬೇಕು? ನಾವು ಸಾಕುವ ಎಮ್ಮೆಗಳ ಮೇಂಟೆನೆನ್ಸ್ ಮಾಡೋದು ಹೇಗೆ? ನಾವು ಒಟ್ಟು ಎಷ್ಟು ಎಮ್ಮೆಗಳನ್ನು ಸಾಕೋದ್ರಿಂದ ತಿಂಗಳಿಗೆ ಲಕ್ಷ ಹಣವನ್ನು ಸಂಪಾದಿಸಬಹುದು? ಕೇವಲ ಹೈನುಗಾರಿಕೆಯಿಂದಷ್ಟೇ ಅಲ್ಲದೆ ಎಮ್ಮೆಗಳು ಹಾಕುವ ಸೆಗಣಿಯಿಂದ ಬರುವ ಲಾಭವೆಷ್ಟು? ನಿಜಕ್ಕೂ ಈ ಹೈನುಗಾರಿಕೆಯಲ್ಲಿ ಲಾಭ ಅನ್ನೋದೇನಾದರೂ ಇದೆನಾ? ಈ ರೀತಿಯಾದ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲೂ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ. ಮುಂದೊಂದು ದಿನ ನೀವೇನಾದರೂ ಹೈನುಗಾರಿಕೆ ಮಾಡಬೇಕಂತಿದ್ರೆ ಖಂಡಿತವಾಗಲೂ ಈ ವಿಡಿಯೋ ನಿಮಗೆ ಸಹಾಯ ಮಾಡುತ್ತೆ. ಕಂಟಿನ್ಯೂ ಮಾಡಿಲ್ಲ, ಅಲ್ಲೇ 2 ವರ್ಷ ಹೋಗಿ ಬಿಟ್ಟಿದ್ದೀರಿ. PUC ಸ್ಟಾರ್ಟ್ ಮಾಡಿದ್ದೆ ಯಾವಾಗ ಹೇಳ್ರಿ? ಯಾವುದು ಇದನ್ನ ಈ ಸದ್ಯ ನಿಮ್ಗೆ ಇದನ್ನ ತಂದಾಗ 8 ತಿಂಗಳಾಯ್ತು. ಇದು 8 ತಿಂಗಳಾಯ್ತು. ಇದನ್ನು ಮಾಡ್ಬೇಕಂತ ನಂದು ಬಳದಿಂದ ಕನಸಿತ್ತು. ಅಲ್ಲ, ಅದೇ ಮಾಡ್ಬೇಕಂದ್ರೆ ಇನ್ಸ್ಪಿರೇಷನ್ ಏನಂತ? ಇನ್ಸ್ಪಿರೇಷನ್ ಏನಿಲ್ಲ. ಈಗ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗಿ ಎಲ್ಲದ್ರಾಗೂ ಕಾಂಪಿಟೇಷನ್ ಐತಿ. ಯಾವುದ್ರಲ್ಲಿ ಹೋದ್ರೂ ಕಾಂಪಿಟೇಷನ್ ಐತಿ. ಕಾಂಪಿಟೇಷನಿಂದ ಅದು ಅಲ್ಲಿ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಗೊತ್ತಿಲ್ಲ. ಆಯ್ತು, ಅದರೊಳಗೆ ನೆಮ್ಮದಿ ಇರಲ್ಲ. ದುಡ್ಡಿನಿಂದ ಬೆನ್ನತ್ತಿರ್ತಾರೆ, ಅವರಿಗೆ ನೆಮ್ಮದಿ ಇರಲ್ಲ. ಹೀಗಾಗಿ ನಾವು ಇದನ್ನು ಮಾಡಬೇಕು. ನಮ್ಮ ಒಕ್ಕಲ್ತಂದೆಗೆ ನಮ್ಮ ಲೈನ್ಯಾಗ ಆಗುತ್ತಲ್ಲ ಇದು. ನಮ್ಮ ಆಲ್ರೆಡಿ 30-40 ಎಕರೆ ಹೊಲ ಅದಾವ. ನಾವು ಹೊಲ ಮಾಡ್ಕೊತ ಮತ್ತು ಅದೇ ಲೈನ್ಯಾಗ ಇದನ್ನು ಆಗುತ್ತೆ. ಲೈಕ್ ಸದ್ದ ಎಮ್ಮೆ ಸಾಕಾಣಿಕೆ ಹಸು ಸಾಕಾಣಿಕೆ ಅಂತ ಬರೋಣ ಶೆಡ್ಡಿಂದ ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲ. ನಿಮ್ಗೆ ಎಷ್ಟು ಬಂದಿರೋ ಶೆಡ್? ಇಲ್ಲ, ನಮ್ಗೆ ಶೆಡ್ 6ರಿಂದ 7 ಲಕ್ಷ ರೂಪಾಯಿ ಬಂದೈತಿ ವಿತ್ ಬೆಡ್ ಪಡ್ ಎಲ್ಲ ಹಿಡಿದು. ಈಗ ಬೆಡ್ ಹಾಕೋದ್ರಿಂದ ಹಿಡಿದು ಲೇಬರ್ ಚಾರ್ಜ್ ಹಿಡಿದು ಎಲ್ಲ ಹಿಡಿದು ಟೋಟಲ್ ಎಲ್ಲ. ಎಷ್ಟು ವರ್ಷ ಹಾಕಿ ಶೆಡ್? ಶೆಡ್ ಒಂದು 15-20 ದಿನದಾಗ ಶೆಡ್ ಹಾಕಿ ಕೊಟ್ಟಾರ. 15 ಯಾವುದು ಇಲ್ಲ, ಟೋಟಲ್ 7 ಲಕ್ಷ ರೂಪಾಯಿ ಸರೌಂಡ್ ಬಂದ. ಆದ್ರೆ ನೀವು ಟೋಟಲ್ ಅಮೌಂಟ್ ಕೊಟ್ಬಿಟ್ಟಿವಿ. ಹೌದು. ಈಗ ಹಾಲು ಕೊಡ್ತಾವಲ್ರಿ, 6 ಲೀಟರ್ ಪರ್ ಒಂದು ಎಮ್ಮಿಗೆ 6 ಲೀಟರ್ ಅಂತ. ಒಂದು ಎಮ್ಮೆ 6 ಲೀಟರ್ ಕೊಡ್ತೈತಿ. ಈ ಲೈನಿಗೆ ಇದ್ದು ಎಲ್ಲ 6 ಲೀಟರ್ ಕೊಡ್ತಾವ. ಈಗ 1-2 ಚೊಚ್ಚಲು ಮಣಕ್ ಅದಾವ. ಈಗ ಇಲ್ಲೊಂದು ಚೊಚ್ಚಲು ಮಣಕ್ ಐತಿ, ಅದೊಂದು 2 ಲೀಟರ್ ಕಡಿಮೆ ಕೊಡ್ತೈತಿ. ಯಾಕಂದ್ರೆ ಫಸ್ಟ್ ಸೋಲ್ ಕಡಿಮೆ ಬರ್ತೈತಲ್ಲ. ಈಗ ಆ ಲೈನ್ಯಾಗ ಅಲ್ಲಿ ಐತಿ ನೋಡಿ, ಅದು 10 ಲೀಟರ್ ಕೊಡ್ತೈತಿ, ಅದು 8 ಲೀಟರ್ ಕೊಡ್ತೈತಿ, ಅದು 7 ಲೀಟರ್ ಕೊಡ್ತೈತಿ. ಈ ಪರ್ ಲೀಟರ್ ಒಂದೊಂದು ಎಮ್ಮೆ ಒಂದೊಂದು ಚೇಂಜ್ ಕೊಡ್ತೈತಿ. ಇದು ಲಾಸ್ಟ್ ಎಮ್ಮೆ ಐತಲ್ಲ, ಅದು 9 ಲೀಟರ್ ಕೊಡ್ತೈತಿ. 9 ಲೀಟರ್ ಕೊಡ್ತೈತಿ. ದಿನಕ್ಕೊಂದು 7 ಲೀಟರ್ 8 ಲೀಟರ್ ಎವರೇಜ್ ನೋಡಿ. ಬೆಳಗ್ಗೆ 8 ಲೀಟರ್, ಸಾಯಂಕಾಲ 8 ಲೀಟರ್ ಎವರೇಜ್. ಒಂದು ಎಮ್ಮೆ ದಿನಕ್ಕೊಂದು 10-15 ಲೀಟರ್ ಎವರೇಜ್. 15 ಲೀಟರ್ ಆರಾಮ ಅಂತ. 15 ಲೀಟರ್ ಆರಾಮ. ದಿನಕ್ಕೆ ಒಂದು 70-80 ಲೀಟರ್ ಆಗ್ತೀರಿ ನೀವು? ಆಗ್ತೀವಿ. 70-80 1 ಲೀಟರ್ ಏನಿದ್ರೆ ಮಾರ್ಕೆಟಿಗೆ? 1 ಲೀಟ್ರಿಗೆ ನಮಗೆ ಮಾರ್ಕೆಟಿಗೆ ಅಲ್ಲಿ 60-55 ರೂಪಾಯಿ ಇದು ಬೀಳುತ್ತೆ, ರೇಟ್ ಬೀಳುತ್ತೆ. ಫ್ಯಾಟ್ ಮೇಲೆ ಇದೆ ಅದು ರೇಟ್. 55 ರೂಪಾಯಿ ಬೀಳುತ್ತೆ, 5 ರೂಪಾಯಿ ಸಹಾಯಧನ ಬೀಳುತ್ತೆ. ನಿಮ್ಗೆ ಸಹಾಯಧನ? ನಮ್ಮ ಸಹಾಯಧನ 1 ಲೀಟರ್ ಪರ್ಟಿಕ್ಯುಲರ್ 1 ಲೀಟರ್ ಎಷ್ಟು ಅಮೌಂಟ್? 55 ರೂಪಾಯಿ, 50ರಿಂದ 55 ರೂಪಾಯಿವರೆಗೂ ಬೀಳುತ್ತೆ. ಅಂದರೆ ಫ್ಯಾಟ್ ಮೇಲೆ 6.1 2 3 4 7 ಕ್ಯಾಲ್ಕುಲೇಟ್ ಮಾಡ್ತಾರೆ. ಕ್ಯಾಲ್ಕುಲೇಟ್ ಮೇಲೆ ಹಾಕ್ತಾರೆ. ನೀವು ಡೈಲಿ ಹೋಗಕ್ಕೆ ಒಂದೇನು ವಾಹನ ಐತಿ, ನಮ್ಮದೇ ವಾಹನ ತೊಳಗೆ ಮಾಡೀವಿ. ಈಗ ನಾನೇ ಒಂದು ಸೊಸೈಟಿ ಮಾಡ್ಕೊಳಕತ್ತೇನೆ. ಈಗ ಅಂದ್ರೆ ಸಂಘ. ಈಗ ನಾವು ಹೋಗಿ ಈಗ ಅಲ್ಲಿ ಹೋಗಿ ಡೈರಿ ಡೈರೆಕ್ಟ್ ಡೈರಿಗೆ ಹಾಕಂಗಿರಲ್ಲ, ಅದ್ರದ್ದೊಂದು ಸಂಘ ಇರ್ತೈತಿ. ಆ ಸಂಘದವ್ರಿಗೆ ಹೋಗಿ ಹಾಲು ಹಾಕ್ಬೇಕು. ಅವ್ರು ಏನನ್ನ ಅವರು ಆ ಕಡೆ ಡೈರಿಗೆ ಹಾಕ್ತಾರೆ. ಈಗ ಅದಕ್ಕೆ ನಾವೇನು ಮಾಡಕತ್ತೀವಿ, ಒಂದು ಸಣ್ಣದು ಸಂಘ ಮಾಡ್ಬೇಕಂತೇಳಿ ಒಂದು 15. ನಿಮ್ಮ ಪ್ರಕಾರ ಒಂದು ತಿಂಗಳಿಗೆ ಎಷ್ಟು ಉಳಿಬೋದು? ಯಾವುದು ಇದು ಎವರೇಜ್ ನೋಡ್ಬೇಕ್ರಿ. ಅದನ್ನು ನಾವು ಅಷ್ಟೊಂದು ಕ್ಯಾಲ್ಕುಲೇಟ್ ಮಾಡಿಲ್ಲ. ಯಾಕಂದ್ರೆ ನಮ್ಮದು ಈಗ ಆಲ್ರೆಡಿ ಈಗ ಒಕ್ಕಲ್ತನ ಲೈನು. ಈಗ ಇದ್ರದ್ದು ಇದು ಮಿಷನ್ ಕೆಲಸಕ್ಕೆ ಹಾಕ್ತೀವಿ, ಮಿಷನ್ದು ಇದು ಟ್ರ್ಯಾಕ್ಟ್ರಿ ಕೆಲಸಕ್ಕೆ ಹಾಕ್ತೀವಿ, ಟ್ರ್ಯಾಕ್ಟ್ರಿ ತಂದು ಒಳ್ಳೆ ಇದಕ್ಕೆ ಹಾಕ್ತೀವಿ ಮತ್ತು ಹೊಲಕ್ಕೆ ಹಾಕ್ತೀವಿ. ಹಿಂಗಾಗಿ ಅದು ಸರೌಂಡಿಂಗ್ ಕರೆಕ್ಟಾಗಿ ತೆಗೆದು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವುದೇ ಆಗಲಿ, ಯಾವುದೇ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದರೊಳಗೆ ಲಾಭ ಅಂತ ನಮ್ಗೆ ಸಿಗೋಲ್ಲ, ಕಾಣಲ್ಲ. ಇದು ಯಾಕಂದ್ರೆ ಅದ್ರದ್ದು ಅದಕ್ಕೆ ಇರ್ತೈತೆ ಹೊರತು ಅದ್ರದ್ದು ಲಾಭ ಅಂತ ನಮ್ಗೆ ಕಾಣೋದಿಲ್ಲ. ಯಾಕಂದ್ರೆ ಇದ್ರೊಳಗಡೆ ಈ ಸದ್ದ ಬರೀ ನಾವು ಹಾಲಿನಿಂದನೇ ಲಾಭ ಅನ್ಬಾರ್ದು. ಈಗ ಹಾಲಿನಿಂದನೇ ಲಾಭ ಅನ್ಬಾರ್ದು. ಯಾಕಂದ್ರೆ ಹಾಲಿಂದು ಈಗ ಲೇಬರ್ ಇರ್ತೈತಿ, ಲೇಬರ್ದು ಹೋಗ್ತೈತಿ, ಅದು ಫುಡ್ ಇರ್ತೈತಿ, ಫೀಡ್ಸ್ ಇರ್ತೈತಿ. ಒಂದು ವರ್ಷ ಆಗೋಷ್ಟು ಈಗ ನಾವು ಕಣಿಕೆ ತಂದು ಹಾಕೋಬೇಕು. ಈಗ 1 ನಿಮಿಷ, ಹಾಲು ಕೊಡ್ಬೇಕಾದ್ರೆ ಇಂತಿಷ್ಟೇ ಫುಡ್ಡು ಇದೇ ಫುಡ್ ಕೊಡ್ಬೇಕು ಅವ್ರು ಹೇಳ್ತಾರೆ. ಹಾಲು ಕೊಡಬೇಕಾದ್ರೆ ನಮಗೆ ಇಷ್ಟು ಎಮ್ಮಿಗೆ ಇಷ್ಟು ಹಾಕ್ರಿ, ಅಷ್ಟು ಹಾಕ್ರಿ, ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಮಾಡೋದು ಯಾರ ರೀತಿಯಿಂದ ಆಗೋದಿಲ್ಲ. ಎಲ್ಲ ಯೂಟ್ಯೂಬ್ನಾಗ ನೋಡೋದು, ಎಲ್ಲ ಯೂಟ್ಯೂಬ್ನಾಗ ಹೇಳ್ತಾರೆ. ಎಲ್ಲ ಯೂಟ್ಯೂಬ್ನಾಗ ಹೇಳಿದ್ದು ನಿಜ ಅಲ್ಲ. ಅವ್ರು ಹೇಳಿ ಈಗ ಒಂದು ಎಮ್ಮೆ ನಾ ಹೇಳ್ತಾ ಇದ್ದೀನಿಲ್ಲ, ಈ ಎಮ್ಮೆ ಯಾಕೆ 10 ಲೀಟ್ರ್ ಇಡ್ತದೆ ಅಂತ ನೀವು ನಂಬೋದಲ್ಲ? ನಂಬೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಅದು ಎಷ್ಟು ಇರ್ತೈತಿ ಅಷ್ಟು ಕರೆಕ್ಟಾಗಿ ಅವ್ರು ಹೇಳಿದ್ರೆ ಅದು. ನೀವೇನು ಕೊಡ್ಬೇಕಂತ ಹಿಂಗೆ ಮಾಡ್ಕೊಂಡಿರಿ?
ಯಾವುದು ಈಗ ನಾವು ಅದು ಕೊಡ್ಬೇಕು ಇದು ಕೊಡ್ಬೇಕು ನಾನು ಫಸ್ಟ್ ಒಂದು 2 ತಿಂಗಳು ಅವ್ರು ಹೆಂಗೆ ಹೇಳ್ತಾರ ಅವ್ರು ಹೇಳ್ದಂಗೆ ಕೇಳಿದೆ ಕೇಳಿಂದ ಅವ್ರು ಹೇಳಿದ್ದು ಲಾಸ್ ಆಗಕತ್ತು ಹಾಂ ಅವ್ರು ಯಾವ ಟೈಪ್ ಹೇಳ್ತಾರೆ ಅವ್ರು ಹೇಳ್ತಾರೆ ಒಂದೊಂದು ನಿಮಗೆ ಒಂದೊಂದು ಟೈಮಿಗೆ 6 kg 7 kg ಫುಡ್ ಹಾಕ್ರಿ ನೀವು ಹಾಂ 6 kg 7 1 kg ಈಗ 6 kg 7 kg ಅಂದ್ರೆ ದಿನದ 400-500 ರೂಪಾಯಿದ್ದು ಒಂದೊಂದು ಎಮ್ಮೆ ಫುಡ್ ತಿಂದ್ರೆ ನಮಗೆ ಏನು ಉಳಿತೈತೆ ಅದು ಹೌದು ಅದನ್ನ ಲೆಕ್ಕ ಮಾಡೋದು. ಅದನ್ನು ಲೆಕ್ಕ ಮಾಡ್ಬೇಕಲ್ಲ ಹಾಂ ಯಾಕಂದ್ರೆ ಭಾಳ ಕಡೆ ನೋಡ್ತೀವಿ, ಭಾಳ ವಿಡಿಯೋದಾಗ ನೋಡ್ತಿರ್ತೀವಿ, ಇಷ್ಟೇ ಮಿಶ್ರಣ ಕೊಡ್ರಿ, ಇಷ್ಟೇ ಕೊಡ್ರಿ, ಇಷ್ಟಾದ್ರೆ ಫ್ಯಾಟ್ ಇಲ್ಲ. ಅದು ಆರೋಗ್ಯಕ್ಕೆ ಅದ್ರ ಒಟ್ಟಿಗೆ ಎಷ್ಟು ಬೇಕೋ ಅಷ್ಟು ನಾವು ಕೊಟ್ಕೊಂತ ಹೋದ್ರೆ ಅದು ಆರೋಗ್ಯವಾಗಿರ್ತೈತಿ. ಒಂದೇದ್ದು. ಎರಡನೇದು ಏನದಪ್ಪ ಅಂದ್ರೆ ಅದು ನಮ್ಗೆ ಎಷ್ಟು ಅದ್ರ ಮೈಂಡ್ ಎಷ್ಟು ಫ್ರೆಶ್ ಇರ್ತೈತೆ ಅಷ್ಟು ಮಿಲ್ಕ್ ಹಿಡಿ ನಮ್ಗೆ ಕೊಟ್ಟೆ ಕೊಡ್ತೈತೆ. ಇವು ಅನ್ಯಾಚುರಲ್ ಆಗಿ ಈಗ ನಾವು ಕೆಲವೊಂದು ಇಂಜೆಕ್ಷನ್ ಅವು ಇವು ಮಾಡಿ ಆ ಟೈಪೂ ಇದೆ. ಅದನ್ನು ಮಾಡಬಾರ್ದು ಅದನ್ನು. ಅನ್ಯಾಚುರಲ್ ಆಗಿ ಮಾಡಿದ್ರೆ ಅವು ದನಗಳದ್ರಾಗೂ ಏನು ಉಳಿದಿಲ್ಲ. ಹೌದಲ್ಲ? ಹಾಂ. ಇವು ಎಮ್ಮಿನ ಹೆಂಗ್ ಸೆಲೆಕ್ಟ್ ಮಾಡ್ರಿ ನೀವು? ಇವು ಎಮ್ಮೆ ಅಲ್ಲಿ ಹೋಗಿ ನೋಡಿದ್ರೆ ಹಿಂಗ್ ಬಾಡಿ ಹಿಂಗಿರ್ಬೇಕು, ಹಿಂದ ಕೆಚ್ಚಲ ಹಿಂಗಿರ್ಬೇಕು, ಈ ರೀತಿ ಎಲ್ಲ ಚಾಯ್ಸ್ ಮಾಡ್ತಿರ್ತಾರೆ. ಇಲ್ಲ, ಅದು ಕರೆಕ್ಟು. ಎಮ್ಮೆ ನೋಡೋಕೆ ಚಾಯ್ಸ್ ಮಾಡಿದ್ದು ನಿಜ. ಯಾವ ಥರ ಅಂದ್ರೆ ಅಲ್ಲಿ ಹೋಗೋಣ. ಅದು ಒಂದು ಭಾವನಗರ ಅಂತೇಳಿ ಗುಜರಾತ್ ಭಾವನಗರ, ಆನಂದ್ ತಾಲೂಕು ಹತ್ರ ಭಾವನಗರದ್ದು. ಅಲ್ಲಿ ಹೋಗಿದ್ದೀವಿ, ಅಲ್ಲಿ ನೋಡಿದ್ದೀವಿ. ಒಂದೊಂದು ಜಾಗದಲ್ಲಿ ಒಂದೊಂದು ಮನ್ಯಾಗ ಅವರು ನಾವು ಏನು ಮಾಡ್ತೀವಿ, ನಮ್ದು ಇದು ಒಂದು ಶೆಡ್ ಐತಿ, ನಮ್ದು 18, 19, 20 ದನಗಳು ಕಂಡ್ರೆ ನಮ್ಮ ಅಭಾವ ಅಂತೀವಿ. ಅಲ್ಲಿಲ್ಲ, ಅಲ್ಲಿ ಪ್ರತಿಯೊಂದು ಮನ್ಯಾಗೂ 10ರಿಂದ 12 ಎಮ್ಮೆಗಳು ಸಹಜವಾಗಿ ಅದಾವ. ಹಾಂ, ಸಹಜ. ಅಮೂಲ್ ಅಂತ ಕಂಪ್ನಿ ಇದೆಯಲ್ಲ, ಅದು ಅವ್ರದ್ದೇ, ಗುಜರಾತ್ ಕಂಪ್ನಿ ಅವ್ರದ್ದು. ಹಾಂ, ಗುಜರಾತ್ ಕಂಪ್ನಿ ಅವ್ರದ್ದು. ಆ ಭಾವನಗರದ ಸುತ್ತ ಏನಿದೆಯಲ್ಲ ಅದೇ ಕಂಪ್ನಿದು ಅದು. ಅಲ್ಲಿ ಪ್ರತಿಯೊಂದು ಮನೆಗೂ, ಯಾವುದೇ ಮನೆಗೆ ಹೋಗ್ರಿ, ಯಾವ ಮನೆಗೆ ಹೋದ್ರೂ ಅವರಿಗೆ ಅವ್ರು ಏನು ಹೇಳ್ತಾರೆ, ನಮಗೆ ಹೊಲ ಇರ್ಲಿಕ್ಕೆ ಚಿಂತಿಲ್ರಿ, ಹೊಲ ಐತಿ ಮನೆ ಐತಿ ಅಂತ ನಾವು ವಿಚಾರ ಮಾಡೋದಿಲ್ಲ, ನಮ್ಮ ಮನೆ ಮುಂದೆ ದನಗಳು ಇರ್ಬೇಕ್ರಿ ಅಂತಾರೆ ಅವ್ರ ಮನೆ ಮುಂದೆ ದನ 7-8 ನಾ ಮಿನಿಮಮ್ ಅಲ್ಲಿ ಎಷ್ಟು 7 ದಿನ ಇದೀವಿ ನಾವು ಭಾವನಗರದಾಗ. ಈ ಒಂದೇ ದಿನ ಸೆಲೆಕ್ಟ್ ಮಾಡಿ ತಂದು ಅಲ್ಲಿ 7 ದಿನ ಇದೀವಿ. 7 ದಿನ ಇದ್ರೂ ಪ್ರತಿಯೊಂದು ಮನೆಗೆ ಅಲ್ಲಿ ಎಲ್ಲಿ ಭಾವನಗರ ಸುತ್ತ ಏನಿಲ್ಲ ಅಂದ್ರೆ ಸುತ್ತ ಸರೌಂಡಿಂಗ್ ಒಂದು 40-50 ಕಿಲೋಮೀಟರ್ ತಿರುಗಾಡಿ. ಒಂದು ವಾರ ಅಲ್ಲೇ ತಿರುಗಾಡಿ 2 ದಿನ ಅದ್ರ ಬಗ್ಗೆ ನೋಡ್ಕೊಂಡು ಆಯ್ತು. ನಾವಿಲ್ಲಿ ಏನು ಮಾಡ್ತೀವಿ, ಇದಕ್ಕೆ ಫುಡ್ ಅದು ಕೊಡ್ಬೇಕು ಇದು ಕೊಡ್ಬೇಕು ಅಂತೇಳಿ ಭಾಳ ಕನ್ಫ್ಯೂಸ್ ಮಾಡ್ತಾರೆ. ನಮ್ಗಾದ್ರೂ ಅಷ್ಟೇ ರೈತರಿಗೆ ಅದೇ ಪ್ರಾಬ್ಲಮ್. ಅದು ಫುಡ್ ಅದು ಕೊಡ್ಬೇಕು, ಇದು ಏನು ನ್ಯಾಚುರಲ್ ಆಗಿ ನಾನು ಇಲ್ಲಿ ಸೂಪರ್ ನೇಪಿಯರ್ ಹಾಕಿದ್ದೀನಿ, ಮೆಕ್ಕೆಜೋಳ ಹಾಕಿನಿ, ಜೋಳ ಬೆಳೆದು ಸೂಪರ್ ನೇಪಿಯರ್ ಹಾಕಿದ್ದೀನಿ, ಮೆಕ್ಕೆಜೋಳದ ತಂದು ಹಾಕ್ತೀವಿ, ಅದು ಕಣಿಕೆ ಹಾಕ್ತೀವಿ. ನ್ಯಾಚುರಲ್ ನಮ್ಮಲ್ಲಿ ಭತ್ತ ಬೆಳಿತೀವಿ, ಭತ್ತದ ಗೊಳ್ಳು ನಂದಿನಿ ಫೀಡ್ಸ್ ತೊತ್ತೀವಿ, ಅದು ಫೀಡ್ಸು ಭತ್ತದ ಗೊಳ್ಳು ಮಿಕ್ಸ್ ಮಾಡಿ ಹಾಕ್ಬಿಡು. ಹತ್ತಿ ಕಾಳು ತರ್ತೀವಿ, ಫ್ಯಾಟ್ ಬರಬೇಕಲ್ಲ, ಫ್ಯಾಟ್ ಮೇನ್. ಈಗ ನಾವಾದ್ರೆ ಮನೆ ದನಗಳಿಗೆ ಅದ್ರನ್ನ ಹತ್ತಿ ಕಾಳು ಇಟ್ಟೆ ಹಾಕ್ತೀವಿ ಫ್ಯಾಟ್ ಬರ್ಬೇಕಂತ. ಅದು ಫ್ಯಾಟ್ ಹಾಕಿಬಿಟ್ಟು ಅದನ್ನು ಇದು ಮಾಡ್ತೇವೆ. ಇಂಡಿನೇ ಅದೇನೆ, ಇಂಡಿ ತೊಳೆದು ಭಾಳ ಇದಾಗುತ್ತೆ. ಇಂಡಿ ತೊಳೋದಕ್ಕಿಂತ ಹತ್ತಿ ಕಾಳು ತೊಳೆದೇ ಬೆಸ್ಟು. ಹಾಂ, ಯಾಕಂದರೆ ಇಂಡಿ ಒಳಗಡೆ ಹತ್ತಿ ಕಾಳು ತೆಗೆದುಬಿಟ್ಟು ಅದು ಎಣ್ಣೆ ಎಲ್ಲ ತೆಗೆದು ಇಂಡಿ ಮಾಡಿರ್ತಾರೆ. ಈಗ ಹತ್ತಿ ಕಾಳಿನೊಳಗೆ ಎಲ್ಲನೂ ಮಿಕ್ಸ್ ಇರ್ತೈತಲ್ಲ ಅದ್ರಾಗ. ಹಾಂ, ಮಿಕ್ಸ್ ಇರ್ತೈತೆ. ರೈಟ್. ಒಂದು ಎಮ್ಮಿಗೆ ಎಷ್ಟು ಬಿಡ್ತೀರಿ? ಇದು ಒಂದು ಎಮ್ಮಿಗೆ 140 ಎವರೇಜ್ ಬಿದ್ದೈತೆ ನೋಡ್ರಿ. ಅಂದರೆ ಎಲ್ಲ ನೀವು ಟ್ರಾನ್ಸ್ಪೋರ್ಟ್ ಎಲ್ಲ ಹಿಡ್ದು ಇಲ್ಲಿಗೆ ಬರೋದು ಹಿಡ್ದು. ಅಂದರೆ ಕನಿಷ್ಠ ನೀವು ಸ್ಟಾರ್ಟಿಂಗ್ ತೊಗೊಂಬಂದಾಗ ಎಷ್ಟು ಎಮ್ಮೆ ತೊಗೊಂಬಂದಿರಿ? ನಾವು ಸ್ಟಾರ್ಟಿಂಗ್ ತೊಗೊಂಬಂದಾಗ 14 ಎಮ್ಮೆ ತಂದಿದ್ವಿ. ಒಂದು ತೀರ್ಕೊಂತು, ಅದೇ ಎಮ್ಮೆ ಟೈಪ್ ಇತ್ತು. ಅದು ಥರ ಐತಲ್ಲ? ಹಾಂ, ಅದು ಎತ್ತರ ಐತಲ್ಲ, ಅದ್ರ ಜೋಡಿನೇ ಇತ್ತು ಅದು. ಅದ್ರ ಜೋಡಿನೇ 2 ತೊಗೊಂಡಿದ್ವಿ, ಅದ್ರ ಜೋಡಿನೇ ಇತ್ತು. ಅದು ಬಂದ ತಕ್ಷಣ ಇಲ್ಲಿ ಬಂದಿಂದ ಅದು ಸ್ವಲ್ಪ ದಾರ್ಯಾಗ ಏನು ಪೆಟ್ಟಾಗಿತ್ತು ಅನ್ನೋ ಬಂದು ಒಂದು 8 ದಿನದ ಒಳಗಡೆ ಕರು ಹಾಕಿ ತೀರ್ಕೊಂತದ್ದು. ಕರು ಹಾಕಿ ತೀರ್ಕೊತಾಯ್ತು. ನಮ್ಮಲ್ಲಿ ಇನ್ನೊಂದು ಏನಂದ್ರೆ, ನಮ್ಮ ಫಸ್ಟು ಎಲ್ಲ ನಾವು ಡೈರಿ ಮಾಡ್ಬೋದು, ಅದು ಮಾಡ್ಬೋದು. ನಮ್ಮಲ್ಲಿ ಫೆಸಿಲಿಟಿ ಸರಿಯಿಲ್ಲ. ಹೆಂಗೆ ಫೆಸಿಲಿಟೀಸ್ ಬಗ್ಗೆ? ಯಾವ ಹಾಸ್ಪಿಟ್ಲ್ ಫೆಸಿಲಿಟಿ ಸರಿಯಿಲ್ಲ ನಮ್ಮ ಭಾಗದಾಗಿಲ್ಲ. ನಮ್ಮ ಭಾಗದಾಗಿಲ್ಲ. ನಮ್ಮ ಭಾಗದಾಗಿಲ್ಲ. ಇಲ್ಲೇ ಮುಂದ್ಗಡೆ ಹೋಗಿ ಈಗ ವಿನಾಯಕ ಧಾರವಾಡ ನೋಡಿ, ವಿನಾಯಕ ಕುಲಕರ್ಣಿ ಅಂತ ಮಾಡಿದ್ದಾರೆ, ದೊಡ್ಡ ಫಾರ್ಮ್ ಮಾಡೋದು. ನಮ್ಮ ಎಮ್.ಎಲ್.ಎ ಅದಾರ ನೋಡಿ, ಸಚಿವರು ಇರ್ಬೇಕು. ಹಾಂ, ಕುಲಕರ್ಣಿ ಅವ್ರು ದೊಡ್ಡ ಫಾರ್ಮ್, ಅವ್ರೊಂದು ಇದನ್ನೇ ಮಾಡಿಬಿಟ್ಟಾರ. ಅಲ್ಲಿ ಡಾಕ್ಟರ್ಗಳು ನೋಡಿ, ಇಲ್ಲಿ ನಮ್ಮ ಯಾದಗಿರಿ, ಕಲಬುರಗಿ ಮತ್ತು ರಾಯಚೂರು ಡಾಕ್ಟರ್. ನೀವು ಇನ್ಸೂರೆನ್ಸ್ ಏನು ಮಾಡಿಸಿಲ್ಲ? ಇನ್ಸೂರೆನ್ಸ್ ಮಾಡಿಸಿಲ್ಲ ಅಣ್ಣ. ಇನ್ಸೂರೆನ್ಸ್ ಮಾಡಲಿಕ್ಕೆ ಅದು ಐತಿ, ನಾವು ಕೇಳಿದ್ರೆ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಇನ್ಸೂರೆನ್ಸ್ ಮಾಡ್ರಿ ಅಂದ್ರೆ ಮಾಡಿಲ್ಲ ಅವರು. ಡಾಕ್ಟರ್ ಇರ್ತಾರಲ್ಲ ಅವರು, ಅವ್ರ ಕಡೆಯಿಂದ ಇಲ್ಲ ಇವಾಗ ಬರ್ತಾವ ಅವಾಗ ಬರ್ತಾವ ಅಂತ ಇಷ್ಟೇ ಹೇಳ್ಕೊಂತ ಹೋದ್ರು. ಇನ್ಸೂರೆನ್ಸ್ ಮಾಡಿಲ್ಲ. ಪ್ರೈವೇಟ್ ಇನ್ಸೂರೆನ್ಸ್ ಮಾಡಂದ್ರೆ ಲೋನ್ ಮಾಡ್ಬೇಕಾಗತ್ತೆ. ಲೋನ್ ಮಾಡೋದು ನಮಗೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ. ಲೋನ್ ಮಾಡಿ ಅದ್ರ ಮೇಲೆ ಸಾಲ ಮಾಡಿ ಅಂತೇಳಿ ನಾವು ಮೈಂಡಲ್ಲಿ ಇಟ್ಕೊಂಡು ಅದನ್ನು ಕಟ್ಟಬೇಕು ಯಾವಾಗ, ಮುಟ್ಟಿಸ್ಬೇಕು ಯಾವಾಗ ಅಂತ. ವಾಪಸ್ ಮಾರ್ಬೇಕಂದ್ರೆ ಮಾರ್ತಾವೆ. ಇಲ್ಲೇ ನಾವು ಲೋಕಲ್ ಇಲ್ಲೇ ಮಾರ್ಬೋದು. ಮಾರ್ಕೆಟ್ ಸಿಗುತ್ತೆ. ಅದಕ್ಕಿಂತ ಡಿಫ್ರೆನ್ಸ್ ಏನು, ನಾವು ಅಲ್ಲಿ ಒಂದು 40 ಕೊಟ್ಟು ತಿಂದು ಒಂದು 10-20 ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು. ಒಂದೊಂದು ಎಮ್ಮಿ ಎಷ್ಟು ವರ್ಷ ಆರಾಮಾಗಿ ಹಾಲು ಕೊಡ್ಬೋದು ಅಂದಾಜು ನಿಮ್ಮ ಪ್ರಕಾರ? ಇವಕ್ಕರು ಜೀವಿತಾವಧಿ ಅಷ್ಟು ನನಗೆ ಗೊತ್ತಿಲ್ಲ. ಜೀವಿತಾವಧಿ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಸಾರಿ, ಅದನ್ನ ಒಂದು ಸ್ವಲ್ಪ ನೋಡ್ಕೋಬೇಕಾಗಿತ್ತು, ಅದ್ರದ್ದು ಗೊತ್ತಿಲ್ಲ.
ಇದು 8 ಸೋಲು ಎಂಟ್ತಾವಂತ कन्फर्म ಐತಿ ये कितना साल होता है उसका मरने का हाँ कितना 20 साल पूरा जाता कितना बच्चा देता है एक भैंस का 10-12 देता 11-12 ಅಷ್ಟೇ 15-20-22 ವರ್ಷ ಜೀವಿತಾವಧಿ ಇರ್ಬೇಕಿದು ಅದ್ರೊಳಗೆ 8-10 ಶೂಲ್ ಆರಾಮಾಗಿ ಕೊಡ್ತಾವ ಹಾಂ ಪ್ರಾಬ್ಲಮ್ ಇಲ್ಲ. ಹಾಂ ಬೆಣ್ಣೆ ಹೆಂಗಾಗುತ್ತೆ ರೀ? ಬೆಣ್ಣೆ ಚಲೋ ಐತ್ರಿ ಇವು ಇನ್ನೊಂದು ಜಾಫ್ರಾಬಾದಿ ಮತ್ತು ಮುರ್ರಾ ಎರಡು A2 ಮಿಲ್ಕಿಗೆ ಫೇಮಸ್. ಯಾವುದು? ಜಾಫ್ರಾಬಾದಿ ಮತ್ತೆ ಮುರ್ರಾ. ನಿಮ್ಮಲ್ಲಿ ಸರ್ ಮುರ್ರಾ ಇಲ್ಲ, ಜಾಫ್ರಾಬಾದಿನೇ. ನಾನು ಫುಲ್ ಜಾಫ್ರಾಬಾದಿನೇ ಅಂತ ಮಾಡಿದ್ದೀನಿ. ಬರೀ ಈ ಕಡೆ ಮೇವು ಕಡೆ ನೋಡೋಣ. ಇದು ಬ್ರೀಡ್ ಅಂತಾರೆ ಸರ್ ಅದಕ್ಕೆ ಗುಜರಾತ್ ಒಳಗಡೆ. ಬ್ರೀಡ್ ಈ ಸದ್ ನಾವು ಯಾವುದೇ ಆಗಲಿ ಒಂದು ಟಗರ್ ಮರಿ ಅದು ತೊಗರಿ ಯಾವುದೇ ತೊಗರಿ ಅದ್ರೊಳಗೊಂದು ಪ್ಯೂವರ್ ಟಗರ್ ಅಂತ ಇರ್ತೈತಿ ಆ ಟೈಪ್. ಇದ್ರೊಳಗೆ ಜಾಫ್ರಾಬಾದಿ ಒಳಗೆ ಬ್ರೀಡ್ ಅಂತಾರೆ ಇದಕ್ಕೆ. ಅಂದ್ರೆ ಇದು ಒರಿಜಿನಲ್ ಹಾಂ ಪ್ಯೂವರ್ ಬ್ರೀಡ್ ಅಂತಾರೆ ಇದಕ್ಕೆ. ಇರಲ್ಲ ಇಲ್ಲ ಭಾಳ ಸಂಬೈತದೆ. ಎಮ್ಮೆ ನೋಡೋಣ ಅಂಜಿಕ್ ಬರ್ತೈತಿ. ನೀವು ಎಲ್ಲೇ ಮುಟ್ರಿ ಬರ್ರಿ ಇಲ್ಲಿ ಮುಟ್ರಿ ಇದನ್ನ ಏನು ಮಾಡೋದಿಲ್ಲ, ಏನು ಮಾಡಲ್ಲ ಇವು ಸಂಬಾಯ್ತಾವ. ಅಲ್ಲ ಇವು ಕ್ಲೀನಿಂಗ್ ಮಾಡೋದು ಹೆಂಗ? ಕ್ಲೀನಿಂಗ್ ಮಾಡೋದು ಏನಿಲ್ಲ, ಒಂದು 1.5 HP ಮೋಟ್ರ್ ಕ್ಲೀನ್ ಮಾಡಿಬಿಡ್ತಾರೆ ಎಲ್ಲ. ಇವೆಲ್ಲ ಈಗ ಎಲ್ಲ ಹೊರಗೆ ಹೋಗ್ಬಿಡ್ತದೆ, ಏನು ನಿಂದ್ರಲ್ಲ. ಇವಾಗ ಇನ್ನೀಗ ತೊಳೆದೈತಲ್ಲ ಅದಕ್ಕೆ ಒಂದು ಸ್ವಲ್ಪ ಹಸಿ ಐತಿ, ಇನ್ನೊಂದು ಅವರ್ ಬಿಟ್ಟು ಬಂದ್ಬಿಟ್ರೆ ಎಲ್ಲ ಒಣಗಿ. ಇವ್ರಿಗೆ ಲೇಬರ್ ಪೇಮೆಂಟ್ ಹೆಂಗೆ ಮಾಡ್ತೀರಿ? ಲೇಬರ್ ಪೇಮೆಂಟು ಅವ್ರಿಗೆ ಮನುಷ್ಯಾಗ 13,000 ಸಾವಿರ ಪೇಮೆಂಟ್. ಅವರು ಬಿಹಾರಿದವರು. ಅಲ್ಲ ಹೋಗೋದು ಬರೋದಿಲ್ಲ. ಅವ್ರು ಬಂದ್ರಂದ್ರೆ 5-6 ತಿಂಗಳು ಇರ್ತಾರ. ಅವ್ರು ಹೋಗ್ಬೇಕಂದ್ರೆ ಅವ್ರ ಜಾಗಕ್ಕೆ ಯಾರನ್ನ ಒಬ್ಬರನ್ನ ರೆಡಿ ಮಾಡಿ ಹೋಗ್ತಾರ. ಇನ್ನೊಂದು ಅವ್ರಿಗೆ ನಮಗೆ ಬಾಂಧವ್ಯ ಚಲೋ ಇತ್ತಂದ್ರೆ ಅವ್ರು ಯಾಕೆ ಎಷ್ಟು ವರ್ಷ ಆಯ್ತು ಅವ್ರು ಇಲ್ಲಿ? ಈಗ ಅವ್ರು ಬಂದು ಈಗ ನಾನು ತಂದಿಂದ ಈಗ ಅವರು 4-5 ತಿಂಗಳು 5-6 ತಿಂಗಳಾಯ್ತು, 8 ತಿಂಗಳಾಯ್ತು ಎಮ್ಮಿ ತಂದು. ಫಸ್ಟ್ ಒಬ್ಬರು ಬಂದಿದ್ರು, ಹೋದ್ರ ಅವ್ರು ಹೋದ ತಕ್ಷಣ ಇವ್ರಿಬ್ಬರು ಬಂದಾರ, ಇವರೇ ಕಂಟಿನ್ಯೂ ಅದಾರ. ಕಂಟಿನ್ಯೂ ಅದಾರ. ಏನು 3 ಹೊತ್ತು ಫುಡ್ ಹಾಕೋದು ಏನಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಮೇವು ಹಾಲು ಕರಿಯೋದಕ್ಕೆ ಮಿಷಿನ್ ತೊಗೊಂಡಿರೋ ಅಥವಾ ಕೈನೇ ಯೂಸ್? ಇಲ್ಲ, ಕೈನೇ ಅವರೇ ಹಿಂಡ್ತಾರೆ. ಅವರೇ ಹಿಂಡ್ತಾರೆ. ಮಿಷಿನ್ ಬೆಸ್ಟ್ ಕೈ ಬೆಸ್ಟ್? ಇಲ್ಲ, ಕೈನೇ ಬೆಸ್ಟ್. ಕೈನೇ ಬೆಸ್ಟ್. ಮಿಷಿನ್ನಿಂದ ಅದು ಕೆಲವೊಂದು ಮಿಷಿನ್ ಹಾಕ್ಬಿಟ್ಟು ಹಿಂಡಿದ್ರು ಆಮೇಲೆ ಸ್ವಲ್ಪ ಕೆಚ್ಚಲಲ್ಲಿ ಹಾಲು ಉಳಿದಿರುತ್ತೆ ಕೈ ಆಡಿಸ್ಬೇಕು. ಇಲ್ಲಾಂದ್ರೆ ಅದು ಕೆಚ್ಚಲು ಬಾವು ಬರೋದು. ಯಾಕಂದ್ರೆ ಫಸ್ಟಿಗೆ ಕರ ಬಿಟ್ಟು ಬಿಡ್ತಾರೆ ಇವರು. ಕರ ಬಿಟ್ಟು ನಾವು ಹಿಂಡ್ಕೋತೀವಲ್ಲ, ಹಿಂಡ್ಕೊಂಡಿಂದ ಒಳ್ಳೆ ಕರ ಬಿಡೋದಿಲ್ಲ. ನಾವೇನು ಮಾಡಿಬಿಡ್ತೀವಿ, ಹಳ್ಳಿ ಒಳಗೆ ಫಸ್ಟ್ ಕರ ಬಿಟ್ಟು ಹಿಂಡ್ಕೋತೀವಿ, ಒಳ್ಳೆ ಬಿಡ್ತೀವಿ. ಅಕಸ್ಮಾತ್ ಅದೇನೋ ಎಮ್ಮೆ ಸ್ವಲ್ಪ ಏರ್ಸೋಳದು ಅದು ಮಾಡ್ತಿದ್ದಪ್ಪ, ಒಳ್ಳೆ ಇನ್ನೊಂದ್ಸಲ ಬಿಡ್ತೀವಿ. ಇವ್ರು ಒಳ್ಳೆ ಬಿಡೋದಿಲ್ಲ. ಈ ಕೆಚ್ಚಲಲ್ಲಿ ಹಾಲು ಖಾಲಿ ಆಯ್ತಪ್ಪ ಅಂದ್ರೆ ಮತ್ತು ಅದು ಸ್ವಲ್ಪ ಈಗೇನು ಅಷ್ಟೊಂದು ಇದು ಇಲ್ಲ. ಯಾಕಂದ್ರೆ ಈಗೆಲ್ಲ ಹೊಸದಾಗಿ ಬಂದಿದ್ದಾವಲ್ಲ ಸೆನ್ಸರ್ ಅವು ಇರ್ತವೆ. ಹಾಲು ಆದ ತಕ್ಷಣ. ನೀವು ಬೆಳೆನ ಎಷ್ಟೊತ್ತು ಮಾಡಿದ್ರಿ? ಯಾವುದು? ಇಲ್ಲಿ ಬೆಳೆ ಹಾಕಿರಲ್ಲ ನೀವು? ನಾವು ಇಲ್ಲಿ 2 ಎಕರೆ ಐತಿ. ಈ ಕಡೆ ಒಮ್ಮ ಹಿಂಗೊಮ್ಮ. ಒಂದು ಎಕರೆ ಮಿನಿಮಮ್ ಹಾಕಿರಿ? 2 ಎಕರೆ ಮೇವು ಹಾಕಿ. ಇದೇನು ಇದು? ಇದು ಹತ್ತಿ ಕಾಳು ಐತಿ. ಇಲ್ಲಿ ನೋಡಿ, ಇದು ಹತ್ತಿ ಕಾಳು. ಇದು ಹತ್ತಿ ಬೀಜ. ಹತ್ತಿ ಬೀಜ. ಅದು ಇದು ಗೊಳ್ಳಿದು. ನಮ್ಮ ತೌಡು ಭತ್ತದ ಗೊಳ್ಳು. ಭತ್ತದ ತೌಡು. ಇದು ನೆನ್ನಿಡಬೇಕು. ನೆನ್ನಿಡಬೇಕು. ಎಷ್ಟು? ಒಂದಿನ ಇಲ್ಲ, ಒಂದು 2-3 ತಾಸು ನೆನ್ನಿಟ್ಬಿಟ್ರೆ ಆಯ್ತು. ಇವಾಗ ಸಾಯಂಕಾಲ ಹಾಕ್ತಾರೆ. ಇವಾಗ ನೆನ್ನಿಟ್ಟಿದ್ದು ಬೆಳಗ್ಗೆ ನೆನ್ನಿಟ್ಟಿದ್ದು ಸಾಯಂಕಾಲ ಹಾಕ್ತಾರೆ. ಸಾಯಂಕಾಲ ನೆನ್ನಿಟ್ಟಿದ್ದು ಬೆಳಗ್ಗೆ. ಒಂದು ರೌಂಡ್ ಎಲ್ಲಸ್ಕು ಒಂದು ರೌಂಡ್. ಒಂದೊಂದು ಪುಟ್ಟಿಗೆಟ್ಲೆ ಅಂತ ಮಾಪನ. ಯಾವುದು? ಇದು ಸೈಜ್ ಮಾಪಿಲ್ಲ. ಇದು ಈಗ ಆಲ್ರೆಡಿ ಅವ್ರು ಮಾಪ್ ಮಾಡಿ ಇದ್ರೊಳಗೆ ನೀರಾಗಿ ಹಾಕಿಬಿಟ್ಟಿರ್ತಾರೆ. ಒಂದೊಂದು ಪುಟ್ಟಿಗೆ ಎಷ್ಟು ಬರ್ತೈತೆ ಅಷ್ಟು ತೊಗೊಂಡು ಎಮ್ಮೆ ಮೇಲೆ ಹಾಕೊಂತ ಹೋಗ್ತಾರೆ. ಇದು ಈ ಥರ ಐತೆ. ಏನು ಯೂಸ್ ಆಗುತ್ತೆ ಇದು? ಇದು ಹತ್ತಿ ಕಾಳು ಫ್ಯಾಟಿಗೆ. ಇದು ಅಂದ್ರೆ ಹಾಲಿನಲ್ಲಿ ಫ್ಯಾಟ್ ಬರ್ತದಲ್ಲ ಅದಕ್ಕೆ. ಹತ್ತಿ ಕಾಳು ಫ್ಯಾಟಿಗೆ. ಅದು ಗೊಳ್ಳು ಏನದ ನಮ್ದು ನಾರ್ಮಲ್ ಮಿಕ್ಸ್. ಇದು ಬರೀ ಹತ್ತಿ ಕಾಳು ಹಾಕಿದ್ರೆ ಹೊಟ್ಟೆ ಹಿಡಿತೈತಿ. ಹೌದೌದು. ಅದೊಂದು ಪ್ರಾಬ್ಲಮ್ ಆಗ್ತೈತಿ. ಅದು ಒಂಥರ ದೋಸ್ತರಂಗೆ. ಒಂದು ಕೋಟ್ರೆ ಸ್ವಚ್ಛತೆ ಬಗ್ಗೆ ಮಾತಾಡಿದ್ರೆ ಸ್ವಚ್ಛತೆ ಭಾಳ ಮೇಂಟೈನ್ ಮಾಡ್ಬೇಕಲ್ರಿ? ಸ್ವಚ್ಛತೆ ಮಾಡ್ಬೋದು. ಅದೇನು ಎಮ್ಮೆ ರಫ್ ಯೂಸ್ ಇರುತ್ತೆ. ಅದು ಆ ಥರ ಸ್ವಚ್ಛ ಮಾಡ್ಬೇಕು, ಈ ಥರ ಸ್ವಚ್ಛ ಮಾಡ್ಬೇಕು ಏನಿಲ್ಲ, ನಡೀತೈತಿ. ಮಾಮೂಲಾಗಿ ನಾವೆಷ್ಟು ನಮ್ಮ ಈ ಲೋಕಲ್ ಎಮ್ಮೆ ಎಷ್ಟೊಂದು ಇದು ಇಟ್ಕೊಂಡಿರ್ತೀವಿ ಅಷ್ಟೇ ಇರ್ತೈತಿ. ಮಾಮೂಲಿ ಸ್ವಚ್ಛತೆ ಇಡಬೇಕಲ್ಲ, ಇಡಬೇಕು. ಆರೋಗ್ಯ. ಹಾಂ. ನೀರು ತೋರ ಮೈಸಿ. ಇದ್ರದ್ದು ಮಿಕ್ಸರ್ ಏನಿದೆ? ಇದು ಸೂಪರ್ ನೇಪಿಯರ್. ಇದು ಮತ್ತು ಇಲ್ಲಿ ಜೋಳದ ಕಣಿಕೆ. ಅದು ಮಿಕ್ಸ್. ಇದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕಿಬಿಡ್ತೀವಿ. ಹುಲ್ಲು ನಮ್ಮ ಲೋಕಲ್ ಭತ್ತದ ಹುಲ್ಲು ಮಿಕ್ಸ್ ಮಾಡಿ ಕಟ್ ಮಾಡ್ತೀವಿ.
ಕಟ್ ಮಾಡಿ ಹಾಕ್ತೀವಿ. ಓಕೆ ನೋಡ್ರಿ ನೋಡಮ್ಮ ಅಲ್ಲಿ ಬೆಳೆ ಹೆಂಗೆ ಮಾಡಿರಿ, ಯಾವ ಸೀಡ್ಸ್ ಇದೆ ನೋಡಮ್ಮ ಅದು. ಅದ್ಯಾವ ಬೀಜ ಹಾಕಿರಿ ಇಲ್ಲಿ ಮೇವಿಂದು? ಯಾವುದು ಮೇವಿಂದು? ಅದು ಮೇವಿನ ಸೂಪರ್ ನೇಪಿಯರ್. ಇದು ಇನ್ನೊಂದು ನಾವು ಈ ಗೀರ್ ತಳಿ ಬಗ್ಗೆ ಹೇಳ್ಬೇಕಿದು. ಇದು ಇದ್ರ ಬಗ್ಗೆ ನೋಡಕ್ಕೆ ಒಂಥರ ವಿಚಿತ್ರ ಅದು. ವಿಚಿತ್ರ ಇಲ್ಲ ಒಂದು ನಿಮಿಷ. ನೀರು ತೋರ ಮಹೇಶ್ ಒಂದು ಸ್ವಲ್ಪ ಸಾಧು ತೋಡ ಪಾನಿದೆ. ಇದು ನಮ್ಮ ದೇಶಿ ಹಸು ಇದು. ದೇಶೀಯ ಸರ್ ಇದು. ದೇಶೀಯ ಹಸು. ಸ್ಪೆಷಲ್ ಏನ್ರಿ? ಇದ್ರ ಸ್ಪೆಷಲ್ ಇದು ಗೀರ್ ಅರಣ್ಯ ಪ್ರದೇಶದ್ದು. ಇದು ಗೀರ್ ಅಂದ್ರೆ ಅದೊಂದು ಅರಣ್ಯ ಪ್ರದೇಶನೇ ಐತಿ ಅಲ್ಲಿ. ಗೀರ್ ತಳಿ ಅಂತಾರೆ ಇದೆ. ಇದು ಗೀರ್ ಅರಣ್ಯ ಪ್ರದೇಶದ್ದು. ಇದು ಪರ್ಟಿಕ್ಯುಲರ್ ಆಗಿ ಅದು ಅಲ್ಲೇ ಹುಟ್ಟಿದ ಸಲಿಂದ ಅದು ಗೀರ್ ಅನ್ನೋ ಹೆಸರನ್ನೇ ಇದಕ್ಕೆ ಬಂದೈತೆ ನಾವು. ಇದೇನು ಕೊಡ್ತೀರಾ ಹಾಲು? ಇದು ಕೊಡ್ತೈತೆ ಸರ್. ಇದು 4 ಲೀಟ್ರು 5 ಲೀಟ್ರು 5 ಲೀಟ್ರ್ ತನಕ. 5 ಲೀಟ್ರ್ ಕೊಡ್ತೀರಿ? 5 ಲೀಟ್ರ್ ಕೊಡ್ತದೆ. ಇದು ಗೀರ್ ಸ್ಪೆಷಲ್. ಇದು ಒಂದು ಸೈವಲ್ ಒಂದು. ನಾವು ಜರ್ಸಿ ಅಂತ ಹೇಳ್ತೀವಲ್ಲ, ಜರ್ಸಿ ಸರಿ ಜೋಡಿ ಹಾಲು ಕೊಡ್ತೇವೆ. ಇದ್ರ ಕರು? ಇದ್ರ ಕರು ಆಗಿದೆ. ಸೇಮ್ ಬ್ರೀಡ್ ಬರ್ತೀರಿ ಅದನ್ನು? ಯಾವ ಇದ್ರ ಪಕಡ ಬೆದರ್ತದೆ? ಇಲ್ಲ, ಹೊಸ್ದಾಗಿ ಆಗಿವಲ್ಲ, ಇನ್ನು ಬಂದು ಇನ್ನೂ ಭಾಳ ದಿವಸ ಆಗಿಲ್ಲ, ಅದಕ್ಕೆ ಮಾಡ್ತೇವೆ. ಸರಿ ಹಿಡ್ಕೋತಾನೆ ಹಿಡ್ಕೋತಾನೆ ಆ ಕಡೆ ಬಂದು ಹಿಡ್ಕೋತಾನೆ. ಇದು ಬುಡಕ್ಕೊಂದು ಕಾಲು ಜರುತ್ತಲ್ರಿ ಇದನ್ನು? ಇಲ್ಲ ಜರಲ್ಲ, ಇನ್ನೀಗ ತೊಳೆದಾರಲ್ರಿ. ಓಕೆ ಎಷ್ಟು ತೊಳ್ದಾನೆ. ಸರಿ, ಒಟ್ಟಿನಲ್ಲಿ ಕೂಡ ಜೊತೆನೇ ಇರ್ಬೇಕು. ಇರ್ಬೇಕು. ಇದು ನಮ್ಮ ದೇಶಿ ಆಕಳ, ನಮ್ಮ ಮನೆ ಆಕಳ. ಇದು ಮನೆ ಆಕಳ. ಅದ್ರ ಮೊದಲಿಂದಾನೇ ನೀವು ಹೈನುಗಾರಿಕೆ ಐತಿ. ಇದು ಮೊದಲಿಂದಾನೇ ಇವು ಎಮ್ಮಿಗಳು ಅದಾವಲ್ರಿ, ಇವು 4 ಎಮ್ಮಿ ಒಂದೇ. ಇವು 4 ಏನು ಅದಾವಲ್ರಿ, ಇವು 4 ಎಮ್ಮಿ ತಾಯಿ ಒಂದೇ. ಇವು ಮನೆ ಇವೆಲ್ಲ ಮನೆ. ಇದೊಂದು ಅದೊಂದು 2 ಅಕ್ಕ ತಂಗಿಯಾರ ಇವರು. ನಮ್ಮ ನೇಚರ್, ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಇದು ಅಕ್ಕ, ಇದು ತಂಗಿ. ಇದು ಇದ್ರ ಮಗಳಿದು, ಅದು ಅದ್ರ ಮಗಳದು. ಒಂದರಿಂದನೇ ಇಷ್ಟ ಆಗ್ಯಾವ ಇವು. ಒಂದರಿಂದನೇ ಇಷ್ಟ ಆಗ್ಯಾವ ಇವು. ಕರಗಳು ಎಷ್ಟವ್ರಿ ಅಂದಾಜಲ್ಲಿ? ಕರಗಳು ಇಲ್ಲಿ ಆ ಕಡೆ 8 ಅದಾವಲ್ಲ ಮಚ್ಚ. 8, 10, 12, 14 ಅದಾವ. 14 ಕರಗಳು. 14 ಕರಗಳದಾಗ ಸ್ಪೆಷಲ್ ಏನಂದ್ರೆ 12 ಕರ ಎಣಗರ ಅದಾವ. ಆಯ್ತು, 12 ಕರ 2 ಕೊಣಗರ ಅದಾವ. ಇದು ಮತ್ತೆ ಹಾಲಿನ ಅಷ್ಟೇ ಅಲ್ಲ, ಸಗಣಿಯಿಂದನೂ ಭಾಳ ಲಾಭ ಇದೆ. ಸಗಣಿದ ಐತಿ. ಸಗಣಿದ ಈಗ ಒಂದು ಟ್ರಿಪ್ಪಿಗೆ ಒಂದು ಟ್ರ್ಯಾಕ್ಟರ್ ಟ್ರಾಲಿಗೆ 5,000 ರೂಪಾಯಿ ಆಗೈತಿ. 5,000 ರೂಪಾಯಿ. ಮೊನ್ನೆ ಬಂದಿದ್ರು ಒಬ್ರು ಯಾರೋ ದ್ರಾಕ್ಷಿಯವರು ಅಂತ. ನೀವು ಒಂದ್ಸಲ ಸಗಣಿ ತೆಗೆದ್ರಂದ್ರೆ ಎಷ್ಟಾಗುತ್ತೆ? ಹೆಂಗ ಈ ಸದ್ದ ಒಂದು ಸಲ ಸಗಣಿ ತೆಗೆದ್ರೆ ಒಂದು 6 ಲಕ್ಷ 7 ಲಕ್ಷ ರೂಪಾಯಿ ಆಗುತ್ತೆ. ಅಂದ್ರೆ ನೀವು ಒಂದು 100 ಟ್ರಿಪ್ ಸ್ಟಾಕ್ ಐತಿ. 100 ಟ್ರಿಪ್ ಆಗುತ್ತೆ. ಒಂದು ಟ್ರಿಪ್ ಜಮಾ ಆಗ್ಬೇಕಾದ್ರೆ ಎಷ್ಟು ದಿನ ಆಗುತ್ತೆ? ಒಂದು ತಿಂಗಳಿಗೆ 4 ಟ್ರಿಪ್. ಒಂದು ತಿಂಗಳಿಗೆ 3 ರಿಂದ 4 ಟ್ರಿಪ್. ವಾರ ಒಂದು ಟ್ರಿಪ್ ಆಗ್ತದೆ. ಒಂದು ಟ್ರಿಪ್ ಆಗುತ್ತೆ. ಒಂದು ಟ್ರಿಪ್ಪಿಗೆ ಎಷ್ಟಾಗುತ್ತೆ ರೀ ಅಮೌಂಟ್? ಒಂದು ಟ್ರಿಪ್ಪಿಗೆ 5,000 ರೂಪಾಯಿ ಆಗುತ್ತೆ. ಅರೌಂಡ್ 5,000 ಅಂತ ಹೇಳ್ರಿ. 5,000. ಒಂದು ವಾರಕ್ಕೆ 5,000 ಅಂದ್ರೆ 4 20. ಹೇಯ್ ಅವ ಬಾಯ್, ಒಂದು ತಿಂಗಳದಾಗ 20,000 ಬರೀ ಗೊಬ್ಬರದಿಂದನೇ. ಈ ಗೊಬ್ಬರಕ್ಕೂ ಡಿಮ್ಯಾಂಡ್ ಐತಿ ಇಲ್ಲಿ. ಗೊಬ್ಬರಕ್ಕೆ ಡಿಮ್ಯಾಂಡ್ ಐತಿ. ಎಲ್ಲಿದಾವೆ ಲೋಕಲ್ ಗೊಬ್ಬರ ಇಲ್ಲ. ಎಲ್ಲಿದಾವೆ ಈಗೆಲ್ಲ ಹಳ್ಳಿಗಳದಾಗೆಲ್ಲ ಆರಾಮ ಸುಖ ಜೀವನ ಬಯಸ್ತಾ ಇದ್ದಾರೆ. ಈಗ ಎಲ್ಲಿ ಹಸುಗಳು ಈಗ ನೋಡಿ, ನಮ್ಮ ಊರಲ್ಲಿ ನಮ್ಮ ದನಗಳು ಬಿಟ್ರೆ ಒಂದು 2-3 ಜನ ಅಷ್ಟೇ ಇದಾವೆ. ಹಿಂಗಾಗಿ ದನಗಳಿಲ್ಲ. ಈಗ ಸಗಣಿನೂ ಕಮ್ಮಿ. ಸಗಣಿನೂ ಕಮ್ಮಿ. ಎಲ್ಲಿದ್ರೆ ಸರ್ ಗೊಬ್ಬರ? ಇದು ಇದು ಪ್ಯೂರ್ ಗೊಬ್ಬರನೇ. ಪ್ಯೂರ್ ಗೊಬ್ಬರ. ಬನ್ನಿ. ಇದು ಒಂದು 100 ಟ್ರಿಪ್ ಗೊಬ್ಬರ ಆಗುತ್ತೆ. ಸೊ ಪ್ಯೂರ್ ಎಂಡಿದೆ ಇದು. ಪ್ಯೂರ್ ಎಂಡಿ. ಒಂದು 100 ಟ್ರಿಪ್ ಆಗುತ್ತಲ್ರಿ? ಒಂದು 100 ಟ್ರಿಪ್ ಆಗುತ್ತೆ. ಏನು ಸೇಲ್ ಆಗುತ್ತೆ ರೀ ಅಮೌಂಟ್ ಈಗ ಮಾರ್ಕೆಟಿಗೆ 100 ಟ್ರಿಪ್ ಅಂದ್ರೆ? 100 ಟ್ರಿಪ್ 5,000 ರೂಪಾಯಿ ಟ್ರಿಪ್ ನೋಡಿ ಸರ್. ಹೌದಲ್ರಿ? ಒಂದು ಟ್ರ್ಯಾಕ್ಟ್ರಿಗೆ ಒಂದು 5,000 ರೂಪಾಯಿ ಟ್ರಿಪ್. ಇದು ನೇಪಿಯರ್. ಇದು ನೇಪಿಯರ್. ಸೂಪರ್ ನೇಪಿಯರ್ ಅಂತ. ಕಟ್ ಮಾಡ್ದಂಗೆಲ್ಲ ಇಂದ ಬರ್ತೈತಿ. ಈಗ 2 ರಿಂದ 3 ಕಟಿಂಗ್ ಆಗ್ಯಾವ ಸರ್. ಈಗ 3 ಕಟಿಂಗ್ ಆಗ್ಯಾವ? 2-3 ಕಟಿಂಗ್ ಆಗಿದಾವೆ. 2-3 ಕಟಿಂಗ್ ಆಗ್ಯಾವ. ಆದ್ರೂ ಮತ್ತೆ ಹಂಗೆ ಚಲ್ತಿ ಐತಿ. ಚರಂಡಿ ನೀರಲ್ಲಿ ಈ ಕಡೆ ಬರುತ್ತೆ. ಬಂದು ಇಲ್ಲಿ ಬರ್ತೈತಿ. ಎಂಡಿ ಏನದ ನಾವು ಮೇಲೆ ಇದ್ರ ಮೇಲೆ ಒಕ್ಕಟ್ಕೊಂಡ್ಬಿಡ್ತೀವಿ. ನೀರು ಏನದ ಈ ಕಡೆ ಹೊಲಕ್ಕೆ ಬಿಟ್ಕೊಂಡ್ಬಿಡ್ತೀವಿ. ಅಂದ್ರೆ ನೀವು ಎಂಡಿ ಸಪ್ರೇಟ್ ತೊಗೊಂಡು ಬಂದು ಇಲ್ಲೇ ಹಾಕೋ ಅವಶ್ಯಕತೆ ಇಲ್ಲ? ಹಾಕ್ತಾರ, ಅವ್ರು ಸಪ್ರೇಟ್ ತಂದು ಹಾಕ್ತಾರೆ. ಈಗ ತೊಳೆದಿದ್ರು ಕೂಡ ಬರ್ತೈತಿ. ಎಷ್ಟೇ ನೀನು ಸ್ವಚ್ಛ ಎಂಡಿ ತಗೊಂಡ್ಬಂದು ಗೊಬ್ಬರ ತಂದ್ರು ಅದೊಂದು ಸ್ವಲ್ಪ ಬರ್ತೈತೆ. ಅದು ಅದನ್ನೇನದ ಈ ಟೈಪ್ ಸೈಡು ಹಾಕೊಂಡ್ಬಿಡ್ತೀವಿ. ಹೆಂಗದ್ರಿ ಕೆಲಸ? ಹೆಂಗದ ಕೆಲಸ? ಹಾರ್ಡ್ ಐತಿ ಕೆಲಸ. ಆರಾಮ್ ಕೆಲಸ ಅಲ್ಲ. ಬರೀ ದುಡ್ಡು ಅಷ್ಟೇ ನೋಡೋದಲ್ಲ. ಹಾರ್ಡ್ ವರ್ಕ್ ಐತಿ. ಮಿನಿಮಮ್ 2 ಆಳು ಬೇಕೇ ಬೇಕು. 2 ರಿಂದ 3 ಆಳು ಬೇಕು. ಹೌದಲ್ರಿ? ನೀವು ಮನೆಯವ್ರು ಫಿಕ್ಸ್ ಇರ್ತೀರಿ? ನಮ್ಮ ಮನೆಯವ್ರು, ನಮ್ಮ ಮಾಮಾರು ಒಬ್ರು ಇರ್ತಾರೆ ಇಲ್ಲಿ. ನಾವು ಇರ್ತೀವಿ, ನಮ್ಮ ಮಾಮಾರು ಇರ್ತಾರೆ. ಈಗ ನಮ್ಮ ಮಹೇಶ್ ಅವರು ಇರ್ತಾರೆ. ಇರ್ತೀವಿ ನಾವು ಒಬ್ಬ 2 ರಿಂದ 3 ಜನ ನಾವು. ಅಂದರೆ
ಪೂರಾ ಅವ್ರ ಮೇಲೆ ಬಿಡಲ್ಲ, ಪೂರಾ ನಾವು ಮಾಡಂಗಿಲ್ಲ. ನಾವಿಷ್ಟು ಅವ್ರಿಗೆ ಹೇಳ್ಕೊತ ಅವ್ರ ಕೈ ಬೈಯಾಗ ಇದು ಮಾಡ್ಕೊತ ಅವ್ರು ಒಂದಿಷ್ಟು ಮಾಡು ನಾವು ಒಂದಿಷ್ಟು ಮಾಡು ಅಂತೇಳಿ ಹಿಂಗೆ ಮಾಡ್ಕೊತ ಹೋಗೋದು. ಆದ್ರೆ ಒಂದು ಇಬ್ಬರಿಗೆ ಡ್ಯೂಟಿ ಅಂತ ಹಾಗೆ ಇಬ್ಬರು ಡ್ಯೂಟಿ ಅಂತ ಐತಿ. ಹೌದು, ಇಬ್ಬರು ಡ್ಯೂಟಿ ಅಂತ ಐತಿ, ಮಿನಿಮಮ್ ಇಬ್ಬರು. ಅವ್ರ ಸ್ಯಾಲ್ರಿ ಗಿಲ್ರಿ ಎಲ್ಲ ತೆಗೆದು ನಿಮ್ಗೆ ಉಳಿತಂತೀರಿ? ಉಳಿತೈತೆ ರೀ. ಈಗ ತಿಂಗಳಿಗೆ ಈಗ ಡೈಲಿ 100 ಲೀಟ್ರನ್ನೇ ಇಡ್ರಿ. ದಿನ 100 ಲೀಟ್ರ್? 100 ಲೀಟ್ರ್. ಒಂದು ತಿಂಗಳಿಗೆ ಎಷ್ಟಾಯ್ತು? ತಿಂಗಳಿಗೆ ದಿನ 100 ಲೀಟ್ರ್ ಅಂತಂದ್ರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ? 10 ದಿನಕ್ಕೆ 1000 ಲೀಟ್ರ್ ಆಯ್ತು. 3000 ಲೀಟ್ರ್? 3000 ಲೀಟ್ರ್ ಆಯ್ತು. 3000 ಲೀಟ್ರ್ 660 ರೂಪಾಯಿ ಹೊಡ್ರಿ. ಭಾಳ ಆಗುತ್ತೆ ಅಮೌಂಟ್. 1,80,000 ರೂಪಾಯಿ ಆಗುತ್ತೆ. 1,80,000 ಒಂದು ತಿಂಗಳಿಗೆ 1,80,000? 80,000. ಅದು ಮನುಷ್ಯಾಗ ಅವ್ರಿಗೆ 30,000 ಪೇಮೆಂಟ್ ತೆಗಿರಿ. 30,000. ಒಂದು 50. 50 ಅವ್ರ ಮೂವರು ನಮ್ಮದೊಂದು ಪೇಮೆಂಟ್ ಹಿಡ್ಕೊಂಡು 50,000 ತೆಗಿರಿ. 1 ಲಕ್ಷ ಉಳಿ. 1 ಲಕ್ಷ ಉಳಿತು. 1 ಲಕ್ಷ ಒಳಗಡೆ ಫುಡ್ಡು ಅದು ಇದು ಅಂತ ಒಂದು 45,000 ತೆಗೆದ್ರು ಒಂದು 40,000ರಿಂದ 50,000 ನಾನು ಉಳಿತೈತೆ. ನಿಕ್ಕೆ ಉಳಿತೈತಿ. ನಿಮ್ಮ ಮನೆ ಪೇಮೆಂಟ್ ತೆಗೆದು ಎಲ್ಲ ನಮ್ಮ ಪೇಮೆಂಟ್ ತೆಗೆದ್ರು 40,000ರಿಂದ 50,000 ಉಳಿತೈತಿ. ಅಂದ್ರೆ ತಿಂಗಳ ಆರಾಮ ಒಂದು 70,000-80,000 ಉಳಿಬೋದು. ಉಳಿತೈತಿ ಅಲ್ಲ, ಈಗ ಮನೆಯವ್ರ ಪೇಮೆಂಟ್ ಹಿಡಿದ್ರೆ ಒಂದು 70,000-80,000 ಉಳಿಬೋದು. ಇನ್ನೂ ಏನಪ್ಪ ಅಂದ್ರೆ ನಾವು ಮನೆಯವರೇ ಮಾಡೋರು ಇದ್ರೆ ಇನ್ನೂ ಜಾಸ್ತಿ ಉಳಿತೈತಿ. ಪೇಮೆಂಟ್ ಹೋಗೋದಿಲ್ಲ? ಹೋಗಲ್ಲ, ಉಳಿತೈತಿ. ಈಗ ಇಲ್ಲ, ಈಗ ಕಣಿಕೆ ಎಲ್ಲ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ. ಕಣಿಕೆ ಸ್ಟಾಕ್ ಅಲ್ಲಿ ತೋರಿಸ್ತೀನಿ ಬರ್ರಿ. ಇದು ನಂದಿನಿ ಫೀಡ್ಸ್ ಅಂತೇಳಿ. ಯಾವುದು ಇದು? CCTV ಇಟ್ಕೊಂಡ್ರಿ? ಇಟ್ಕೊಂಡಿವಿ. ಯಾಕಂದ್ರೆ ನಾವು ಊರು ಅಲ್ಲೇ ಆಗುತ್ತೆ ರೀ. ಇದು ಹೊಲ ಹೊರಗಾಗ್ತದೆ. ಇದೇನು ಬೀಜನ? ಇಲ್ಲ, ನಂದಿನಿ ಫೀಡ್ಸ್. ಇದು ಫುಡ್. ಇದು ಫುಡ್. ಇದು ಗೋಲ್ಡ್ ನಂದಿನಿ ಅಂತ. ಇದನ್ನು ಕೊಡ್ತೀವಿ. ಮಿಕ್ಸ್ ಮಾಡ್ಬೇಕು? ಮಿಕ್ಸ್ ಮಾಡಿ ನೀರಾಗ? ನೀರಾಗ ಅಲ್ಲಿ ಹಾಕಿದ್ರಲ್ಲ ಅದು ಮಿಕ್ಸ್ ಮಾಡ್ತೀವಿ. ಅಲ್ಲಿ ಮಾರ್ಕೆಟ್ ಯಾವುದು? ಇದು 1300 ರೂಪಾಯಿಂದ 1500 ರೂಪಾಯಿ ತನಕ ಇದೆ ಒಂದು ಚೀಲ. ಒಂದು ಕ್ವಿಂಟಲ್? 50 kg. 50 kg? 50 kg. 1500. ಅಲ್ಲಿನ ಹತ್ತಿ ಕಾಳು ತೋರಿಸ್ತೀನಿ. ಅವು ಹತ್ತಿ ಕಾಳವು? ಹತ್ತಿ ಕಾಳು. ಈ ಹತ್ತಿ ಕಾಳು ಎಲ್ಲಿ ಸಿಗ್ತಾವ್ರಿ ನಿಮಗೆ? ಇವು ಮಿಲ್ ಅದಾವಲ್ಲ. ಓಹೋ, ಈ ಹತ್ತಿ ಮಿಲ್ ಹತ್ತಿ ಮಿಲ್ ಅದಾವಲ್ಲ, ಅಲ್ಲಿಂದ ಡೈರೆಕ್ಟ್ ತಂದು ಬಿಡ್ತೀವಿ. ಇದು ನಮ್ಮ ಹತ್ತಿನಲ್ಲ, ಕಾಟನ್? ನಮ್ಮ ಕಾಟನ್ ಹತ್ತಿನೇ, ಅದರಿಂದ ತೆಗೆದಿರೋದೇ ಅದು. ರೈಟ್. ಇದು ಹತ್ತಿ. ಇದನ್ನೇ ಯೂಸ್ ಮಾಡಿ ನೆನೆ ಇಟ್ಟು ಇದನ್ನೇ ಗೊಳ್ಳಿನ ಕೂಡ ಹಾಳು ಕೊಡ. ಇದೇನಿದ್ರೆ ಮಾರ್ಕೆಟ್ನಾಗ ಚೀಲಕ್ಕೆ? ಯಾವುದು? ಅದು 3,500 ರೂಪಾಯಿ ಕ್ವಿಂಟಲ್ ಐತಿ. ಇದು 3,500? ಈ ಸೀಸನ್ದಾಗ 3,000 ರೂಪಾಯಿ ಸಿಗ್ತೈತಿ. ಆಮೇಲೆ ಸೀಸನ್ ಮುಗಿದಿಂದ 3,500. ನಂದಿನಿ ಫೀಡ್ ಚೀಲ ತೋರಿಸಿದೆಯಲ್ಲ. ಒಟ್ಟಿನಲ್ಲಿ ಸಂತೃಪ್ತಿ ಐತಿ ಕೆಲಸದಾಗ? ಸಂತೃಪ್ತಿ ಐತಿ. ಹೋಗಂಗಿಲ್ಲ. ಎಲ್ಲಿಗೆ? ಕಟಿಂಗ್ ಮಿಷಿನ್ ಅಲ್ರಿ ಮೇವಿಂದ? ಇದು ಇದ್ರದ್ದು. ಇದು 3 HP ಇದು ಆಯಿಲ್ ಇಂಜನ್. ಇಲ್ಲಿ ಇದು ಮೇವು ಕಟ್ ಮಾಡಕ. ಇಲ್ಲಿ ಹೊಲ ಎಲ್ಲ ನಿಮ್ದು? ಇದು ಹೊಲ ಇದು ನಮ್ದು. ಇದು 16 ಎಕರೆ ಐತಿ ಹೊಲ ಇದು. ಅಲ್ಲಿ ಇನ್ನೊಂದು ಅಲ್ಲಿ ಮೇಲೆ ಒಂದು 14 ಎಕರೆ ಐತಿ. ಟೋಟಲ್ ಆಸ್ತಿ ಪಾಸ್ತಿ ಏನಿಲ್ಲ, ದೇವ್ರ ಕೊಟ್ಟ ಚೆನ್ನಾಗಿ ಏನಿಲ್ಲ. ಇದು ಹಾಕ್ಲಾರಿ ನಿಮ್ದು ಮನೇದು? ಇದು ಮನೆ ಅದ್ರಿ. ಅದು ಅದು ಹುಲ್ಲಕ್ಕಿಡ್ರಿ, ಆ ಕಡೆ ಹುಲ್ಲಿಟ್ಟಿರಿ? ಹುಲ್ಲಿಟ್ಟಿವಿ. ಬರ್ರಿ ತೋರಿಸಿ. ಈ ಶೆಡ್ ಸೈಜ್ ಏನಾದ್ರಿ ಇದು? ಯಾವುದಿದು? ಹಿಂಗೆ 100 ಐತಿ, ಹಿಂಗೆ 60 ಐತಿ. 60? 100/60. 100/60 ಐತಿ. ಅವಾಗ ಎಷ್ಟು 7 ಲಕ್ಷ ಖರ್ಚಾಗಿದೆ ಅಂದ್ರಲ್ರಿ? ಅವಾಗ 7 ಲಕ್ಷ ಖರ್ಚಾಗ ಮೊನ್ನೆ ಹೋದ 1 ವರ್ಷ ಆಯ್ತು ಈಗ ಹಾಕಿ. ಅದೇನು ಭಾಳ ದಿನ ಆಗಿಲ್ಲ. ಹೌದಲ್ಲ? 1 ವರ್ಷ ಆಯ್ತು. ನಡೆದಣ? ನಡೀತಿ. ಎಲ್ಲ ನೋಡ್ಬೇಕಲ್ಲಪ್ಪ, ನೋಡಿದ್ರೆ ಮಾಡ್ಬೇಕನ್ನೋರು ಏನು ಡಿಫ್ರೆನ್ಸ್ ಅನ್ಸುತ್ತೆ? ಇದು ಜೋಳದ ಕಣಿಕೆ. ಇದು ರಾಯಚೂರಲ್ಲಿ ತಂದಿರೋದು. ಇದು ನೀವು ಇಲ್ಲಿ ಮಾಡಕ್ಕೆ ಬರಲ್ಲ? ನೀವು ಮಾಡ್ಬೋದು. ನಾವು ಈಗೆಲ್ಲ ನಮ್ಗೆ ಕಳೆದಿದ್ದೆ ಅದಾವ ಇಲ್ಲಿ. ನಮ್ಮಲ್ಲಿ ನ್ಯಾಚುರಲ್ ಆಗಿ ಸಿಗೋದಂದ್ರೆ ಹುಲ್ಲು ಒಂದೇ. ಎಲ್ಲಿ ಬೆಳಿತಾರೆ ಅಲ್ಲಿಂದ ತರೋದು. ಇದು ಮಿಷನ್ ಹಾಕಿರ್ತಾರೆ? ಮಿಷನ್ ಹಾಕಿ ಕೊಡ್ತಾರೆ ಅವ್ರೆ. ಅವು ಅಲ್ಲಿ ಹೆಂಗೆ ಸಿಗುತ್ತೆ ನಿಮ್ಗೆ? ಇದನ್ನ ಅಲ್ಲಿಗೆ ಮತ್ತು ರೈತರ ಹತ್ರ ತೊಗೊಂಡು ಕಂಪ್ನಿನೇ ಮಾಡಿರ. ಅಮೌಂಟ್ ಏನಾಗುತ್ತೆ? ಅಮೌಂಟ್ 1 kgಗೆ 5ರಿಂದ 6 ರೂಪಾಯಿ ಬರ್ತೈತಿ. 1 kg 6 ರೂಪಾಯಿ? 5ರಿಂದ 6 ರೂಪಾಯಿ. ಇದು ಒಮ್ಮೆ 1 ವರ್ಷಕ್ಕೆ ಆಗಷ್ಟು? 1 ವರ್ಷಕ್ಕೆ ಆಗಷ್ಟು. ನಾವು ಯಾವಾಗ 12 ತಿಂಗಳು ಯಾವಾಗ ಕೇಳಿದ್ರು ಅವ್ರು ಒಂದು ಲಾರಿ ಕಳಿಸ್ತಾರೆ. ಲಾರಿ ಲೋಡ್ ಗಟ್ಟಲೆ ಬಂದ್ಬಿಡುತ್ತೆ? ಲೋಡ್ ಗಟ್ಟಲೆ ಬಂದ್ಬಿಡುತ್ತೆ. ಒಂದು ಲೋಡಿಗೆ ಎಷ್ಟು? 6ರಿಂದ 7 ಕ್ವಿಂಟಲ್ 7 ಟನ್ ಬಂದ್ಬಿಡ್ತೈತೆ. ಎಷ್ಟಾಗುತ್ತೆ ಅಮೌಂಟ್? ಒಂದು 7 ರೂಪಾಯಿಂದ 7,000 ರೂಪಾಯಿ ಆಗುತ್ತೆ. 6,500 7,000 ರೂಪಾಯಿ. ಬೆಸ್ಟ್ ಅಲ್ರಿ? ಇದು 60ರಿಂದ 65,000. ಡೈಲಿ ಒಂದ್ಸಲ ಕೊಡ್ತೀರಾ? 2 ಸಲ ಕೊಡ್ತೀವಿ. ಡೈಲಿ ಮಿಕ್ಸ್. ಅದು ಸಿಮ್ಮೆವು ಇದು ಅದು ಹುಲ್ಲು ಎಲ್ಲ ಮಿಕ್ಸ್ ಮಾಡಿ ನೀವು ಕೊಟ್ಟಿರಲ್ಲ, ಅದನ್ನೇ ಮಿಕ್ಸ್ ಮಾಡಿದ್ದೆ ಹಾಕಿದ್ದು. ಇದು ಹುಲ್ಲು ನಮ್ಮ ನಾರ್ಮಲ್? ನಾರ್ಮಲ್ ಹುಲ್ಲು. ಇದು ಹುಲ್ಲು ನಮ್ಮ ನಾರ್ಮಲ್. ಇದು ನೀರಿನ ತೊಟ್ಟಿ. ಇದು ಖಾಲಿಯಾಗಿದೆ, ಬಿಡ್ತಾರೆ ಇವಾಗ. ನೀರು ಬಿಡ ಅಂತೇಳಮ್ಮ ಸಿಲಮನ್ ಬಿಡ ಅಂತೇಳಿ ಅದು ವೀಡಿಯೋ ಮಾಡ್ಕೊತ ತೊಟ್ಟಿ ಮಾಡಿದ್ದೀನಿ. ಇದನ್ನು
ವೆರಿ ಗುಡ್. 10/8 ಐತಿ ಅದು. 10/8. 10/8 ಐತಿ. ಈಗ ಇಲ್ಲಿವರೆಗೂ ಮಾಡ್ಬೇಕಂತ ಮಾಡಿದ್ದೀನಿ. ಈಗ ಜಾಸ್ತಿ ಮಾಡ್ಕೊಳ್ಬೇಕು. ಜಾಸ್ತಿ ಮಾಡ್ಕೋಬೇಕಂತ ಮಾಡಿ. ಮೋಟ್ರ ಡೈರೆಕ್ಟ್ ಇಲ್ಲಿಗೆ ಕನೆಕ್ಷನ್ ಅದ. ಇಲ್ಲಿಗೆ ಐತಿ. ಹಳದ್ ನೀರಲ್ರಿ ಬರೋದು? ಹಳದ ನೀರು ಬೋರ್ ಐತಿ ಇಲ್ಲಿ. ಇದು ಏನು? ಈಗ ಅವ್ರಿಗೆ ಇರಾಕ್ ಮಾಡಿದ್ವಿ ಸಪ್ರೇಟ್ ಅವ್ರ ರೂಮ್. ಅವ್ರಿಗೆ ಒಂದು ರೂಮ್. ಇಬ್ರು ಬರ್ತಾರ. ಬರ್ರಿ ಒಳಗೆ ಬರ್ರಿ. ಕರಿ ಬಿಡ್ರಿ ಪಾಪ ಪರ್ಸನಲ್. ಇಲ್ಲ ಏನಿಲ್ಲ ಪರ್ಸನಲ್. ಸರಿ ಇಬ್ರು ಬ್ಯಾಚುಲರ್ ಅದಾರ. ಇದು ಅವ್ರಿಗೆ ಸ್ಟೇಯಿಂಗ್. ಹಾಂ ಏನು ಆರಾಮಿದಾರೆ ಅವ್ರೆ? ಹಾಂ ಆರಾಮ. ಇಲ್ರಿ ಕೆಲಸ ಹಾಲ್ಡ್ ಐತಿ ಅವ್ರದ್ದು, ಆರಾಮ ಅನ್ನಂಗಿಲ್ಲ. ಹೌದಲ್ಲ? ಹಾಂ ಹಾಲ್ಡ್ ಐತಿ. ಬೆಳಗ್ಗೆ ಹೇಳ್ಬೇಕು. ಬೆಳಗ್ಗೆ ನಶನ ನಾವು ಬೆಳಗ್ಗೆ 6 ಗಂಟೆ ಬರೋಟಿಗೆ 6 ಗಂಟೆ ಕೊಟ್ಟಿರ್ತಾರೆ ನಮಗೆ. ಪಾಪ ಮತ್ತು 6 ಗಂಟೆಗೆ ಕೆಲಸ ಮುಗಿದ್ಬೇಕು. ಹಾಂ ಇದು ಕಾಪ್ಸ್ 321 ಅಂತ. ಮುದ್ದೆಬಾಳದಾಗ ತಂದು ಬಂದೀನಿ ಇದನ್ನು. ಇದು ಸೀಡಾ? ಸೀಡ್ ಅದು. ಓಹೋ. ಹಾಂ ಕಾಪ್ಸ್ 321 ಅಂತ ಇದು. ಇವನು ಚೆನ್ನಾಗಿ ಬರ್ತದಲ್ಲ? ಚೆನ್ನಾಗಿ ಬರ್ತದೆ. ಇದು 3-4 ಕಟಿಂಗ್ ಆಯ್ತು ಇವಾಗ. ಓಹೋ. ಏನು ಕಟಿಂಗ್ ಮಾಡ್ದಂಗೆಲ್ಲ ಬರ್ತಾನೆ? ಕಟಿಂಗ್ ಮಾಡ್ದಂಗೆಲ್ಲ ಬರ್ತಾ ಇರ್ತದೆ. ಇದು ಎಷ್ಟು ಎಕರೆ ಐತ್ರಿ? ಇದು ಒಂದು ಅರ್ಧ ಎಕರೆ ಇರ್ಬೋದು. ಇದು ಅರ್ಧ ಎಕರೆ. ಅದೊಂದು ಅರ್ಧ ಎಕರೆ. ಟೋಟಲ್ ಶೆಡ್ ಗಿಡ್ ಬಂದು ಒಂದು 2 ಎಕರೆ. 2 ಎಕರೆ ಹೋಗುತ್ತೆ ನೋಡ್ರಿ. 2 ಎಕರೆ ಹೋಗುತ್ತೆ. ಅಲ್ಲಿ ಊರ್ ಮುಂದೆ 1 ಎಕರೆ ನೇಪೇರ್ ಹಾಕಿದ್ರಿ. ಸೂಪರ್. ಇದು ಈಡ್ ಬರಲ್ಲ. ಇದು ಜಾಸ್ತಿ ಆಗಲ್ಲ. ಇದು ಇಷ್ಟೊಂದು ಬಂದ್ರು ಇದು ಎಷ್ಟಾಗತ್ತೆ? ಇದು ಇಷ್ಟೇ ಆಗುತ್ತೆ. ಇದ್ರಾಗ ಒಂದು ರೀ ಅದ್ರಾಗ 2 ಹಾಂ ಬರ್ತಿರ್ತೈತೆ. ನೀವು ಮುಂದೆ ನೀ ಅಷ್ಟಕ್ಕೆ ಈಗ 3 ಕಟಿಂಗ್ 3-4 ಕಟಿಂಗ್ ಆಯ್ತು ಇವಾಗ. ನೀರು ಬಿಟ್ರೆ ಮತ್ತೆ ಇದು ನೀರು ಬಿಟ್ಟು ಒಂದು ಸ್ವಲ್ಪ ಹೀರೆ ಗೊಬ್ಬರ ಇಲ್ಲ ಇದೇ ನ್ಯಾಚುರಲ್ ಗೊಬ್ಬರ ಹಾಕಿದ್ರೂ ಇದು ಬರ್ತದೆ. ಇವರಿಗೆಲ್ಲ ಈ ಶೆಡ್ ಗಿಡ್ ಸೇರಿ 1-2 ಎಕರೆ ತೆಗೆದ್ರು ಆರಾಮಾಗ ಅದಾರ. ಈಗ ಲಾಸ್ಟಿಗೆ ಸತ್ ನೀವು ಈಗ ನೋಡ್ಕೊಂಡು ಮಾಡ್ಬೇಕನ್ನಾರ ಏನು ಹೇಳ್ತೀರಿ? ಎಚ್ಚರಿಕೆಯಿಂದ ಮಾಡ್ರಿ ಅಂತ ಹೇಳ್ತಿ. ಹೆಂಗ್ರಿ? ಇದ್ರೊಳಗೆ ಮೋಸ ಭಾಳ ಐತಿ. ಮೋಸ? ಹಾಂ ದನಗಳು ಆರಿಸೋದ್ರೊಳಗೆ ಮೋಸ ಭಾಳ ಐತಿ. ಹಾಂ ನಾವು ಅಲ್ಲಿ ಹೋಗಿ ಎದ್ಬಿಟ್ಟು ನೋಡ್ಬಿಟ್ಟು ಅದೊಂದು ಸ್ವಲ್ಪ ಯಾರು ನಡುವರ್ಲಾರ ಈಗ ನಾ ಈ ಸದ್ದ ವಿಡಿಯೋ ಮಾಡಿಬಿಟ್ಟಾರೆ ಭಾಳ ಜನ ಇರ್ತಾರೆ. ನನ್ನ ಹತ್ರ ಬರ್ರಿ ನಾ ಎಮ್ಮೆ ಕೊಡಿಸ್ತೇನೆ, ಗುಜರಾತ್ ಕೊಡಿಸ್ತೀನಿ, ಹರಿಯಾಣ ಕೊಡಿಸ್ತೀನಿ ಅಂತ ಮೋಸ ಭಾಳ ಐತಿ ಅದ್ರ. ಎಷ್ಟೋ ಜನ ನಮ್ಗೆ ಕೇಳ್ತಿರ್ತಾರ, ನಮ್ಗೆ ಅಷ್ಟು ಅಮೌಂಟ್ ಜಾಸ್ತಿ ಆಗೈತೆ ನೋಡ್ರಿ, ನಮ್ದು ಅಮೌಂಟ್ ಜಾಸ್ತಿ ಆಗೈತೆ ನೋಡ್ರಿ, ನಿಮ್ಮದು ಎಮ್ಮೆ ಇಷ್ಟು ದೊಡ್ಡವಿದ್ರು ಅಮೌಂಟ್ ನಿಮಗೆ ಭಾರಿ ಕರೆಕ್ಟ್ ಬಂದೈತಿ. ಉಳಿದು ಈಗ ಕೆಲವೊಂದು ಕಡೆ ಹೇಳ್ತಿ ಈಗ 3 ತಂದಿರ್ತಾರೆ, ಅದೇ 2 ಬೇಡ, ಅದೇ 3 ಲೀಟ್ರ್ ಬೇಡ, ನಾ 2 ಲೀಟ್ರ್ ಬೇಡ 3 ಲೀಟ್ರ್ ಅಂತ ತರ್ತಿರ್ತಿ. ಅದಕ್ಕೆ 150 160 ಕೊಟ್ಟಿನಿ ಅಂತ. ಜಾಫರಾಬಾದ್ ಸರ್ ಇದು. ನಮ್ಮವನು ಟ್ರ್ಯಾಕ್ಟ್ರಿ ಮಿಷನ್ ಅದಾವೆ 2 ಕಳಿಕೊಯ್ಯವು. ಇದೆಲ್ಲ ವ್ಯವಸ್ಥೆ. ಈಗ ದಾಮಿಗೆ ಮತ್ತೆ ಮಾಡ್ತೀರಿ? ದಾಮಿಗೆ ಏನಿಲ್ಲ, ಸಾಯಂಕಾಲ ಹೊಗೆ ಮಾಡಿಬಿಡ್ತೀವಿ. ಹೊಗೆ ಮಾಡಿಬಿಟ್ಟು ಪರದೆ ಹೇಳಿ ಹಾಕ್ಬಿಡ್ತೀವಿ. ಈಗ ತೊಳೆದು ಇದು ಹಾಕಿದ್ರು, ಫೆನೈಲ್ ಹಾಕಿದ್ರೆ ಇವಾಗ. ಹಾಂ ಫೆನೈಲ್ ಅಲ್ಲಿ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ಹಾರ್ಡ್ ವರ್ಕ್ ಇದೆ. ಹಾರ್ಡ್ ವರ್ಕ್ ಇದೆ. ಹೆವಿ ಹಾರ್ಡ್ ವರ್ಕ್ ಆಗ್ತದೆ. ಹಾರ್ಡ್ ವರ್ಕ್ ಇದೆ. ಅದು ಮಾಡ್ಬೇಕು ಮಾಡಿದ್ರೆ ಲಾಭ. ಬಟ್ ಮೋಸ ಅಂದ್ರೂ ಇಲ್ಲ ಅಲ್ರಿ? ಮೋಸ ಇಲ್ಲ ಅಂದ್ರೆ ಈಗ ನಮ್ಮ ದುಡಿಮೆಗೆ ಮೋಸ ಇಲ್ಲ. ಅವರು ಎಲ್ಲ ಜನ ಹೇಳ್ತಾರಲ್ಲ ಅಷ್ಟೊಂದು ಲಾಭ ಇಲ್ಲ. ಹೆಂಗ್ರಿ ಈಗ ಎಲ್ಲ ಯೂಟ್ಯೂಬ್ನಾಗ ಹೇಳ್ತಾರೆ. ಯೂಟ್ಯೂಬ್ನಲ್ಲಿ ನಾನು ಒಂದು ತಿಂಗಳಿಗೆ 2 ಲಕ್ಷ 3 ಲಕ್ಷ ಉಳಿಸ್ಕೋತೀನಿ, 5 ಲಕ್ಷ ಉಳಿಸ್ಕೋತೀನಿ. ಅದೆಲ್ಲ ಸುಳ್ಳು ಅದೆಲ್ಲ. ನೀವು ಕರೆಕ್ಟಾಗಿ ಹೇಳ್ರಿ ವಿಡಿಯೋ. ಅಣ್ಣ ಹೇಳ್ತಾ ಇದ್ದೀನಿ. ಇದು ಭಾಳ ಅಣ್ಣ ಇಲ್ವಾ ಬೈಕ್ ಇನ್ನು ಮುಂದೆ ಬಾ. ನಾನು ಭಾಳ ವಿಡಿಯೋ ನೋಡ್ತೀನಿ. ನಾನು ಕನ್ಫರ್ಮ್ ಆಗಿ ಹಾಂ ರೀ. ಇದು ಇನ್ನೊಂದು ನಮ್ಗೆ ಲಾಭ ಹೆಂಗಾಗುತ್ತೆ ಹೇಳ್ತೀನಿ ಕೇಳಿ. ಲಾಭದ ಬಗ್ಗೆ ಮಾತಾಡೋಕೆ ಹೋದ್ರೆ ಇವಾಗ ಹಾಲಿಂದ ಬಂತು ಎಲ್ಲ ಬಂತು, ಫುಡ್ಡು ನಮ್ಮ ಖರ್ಚು ಎಲ್ಲ ಹೋಗುತ್ತೆ. ಈಗ ಹಾಕಿದ ರೊಕ್ಕ ಇದೇ ಒಂದೇ ವರ್ಷಕ್ಕೆ ಬಾ ಅಂದ್ರೆ ಬರೋದಿಲ್ಲ. ಈಗ ನಮಗೆ ಎಮ್ಮೆ ಜೋಡಿ ಕರ ಐತಿ. ಕರ ನಮ್ಗೆ ಲಾಭ ಸಗಣಿ ಲಾಭ. ಹಾಲಿನೊಳಗೆ ನಮಗೆ ಖರ್ಚು ಹೋದ್ರೆ ಸಾಕು. ತುಪ್ಪ ಬೆಣ್ಣೆ ತುಪ್ಪ ಮನೆಯೊಳಗೆ ಎಲ್ಲರೂ ಉಣ್ತಾರಲ್ರಿ. ಮನೆ ನಾವೆಲ್ಲ ಹೊಟ್ಟೆ ತುಂಬ ಉಂಡು ಹೊರಗೆ ಕೊಡ್ತೀವಿ. ಅನಾರೋಗ್ಯ ಏನಾಗಲ್ಲ? ಇಲ್ಲ ಅನಾರೋಗ್ಯ ಏನಿಲ್ಲ, ಆರಾಮದ. ಅಂದ್ರೆ ಅಪ್ರಾಕ್ಸಿಮೇಟ್ ತಿಂಗಳಿಗೆ ಕನಿಷ್ಠ ಅಂದ್ರೆ 70-80 ಸಾವಿರ ಆರಾಮ್ ಉಳಿಬೋದು. 50,000 ಮೇಲೆ ಅಂತ ಉಳಿತದೆ. 50,000 ಏನಿಲ್ಲ ಅಂದ್ರೆ 50,000 ಉಳಿತದೆ. ಈ ಮನೆ ಎಮ್ಮೆನೇ ನಾವು ಹೊರಗೆ ಮಾಡಿದರೆ ನಮ್ಮ ತಿಂಗಳ 12,000 2 ಎಮ್ಮೆಲಿಂದ ಉಳಿತಾವೆ. ಹೌದಲ್ರಿ? ಹಾಂ. ಅಂತರದಲ್ಲಿ ಇವು ಬೇರೆ ಹಾಲು ಅವು ಫುಲ್ ಹೊರಗೆ ಬಿಟ್ಟು ಮೇಯಿಸಿ ತೊಗೊಂಬಂದು ಹಿಂಡಿ ಮಾರಿದ್ರೇ. ಹೌದಲ್ಲ? ಹಾಂ ಒಂದು ನೆಮ್ಮೆ 3-4 ಲೀಟ್ರ್ ಹಿಂಡ್ತಿರ್ತಾವ. ಹೌದೌದು ಆರಾಮಾಗಿ 60-65 ರೂಪಾಯಿ 70 ರೂಪಾಯಿ ಲೀಟ್ರ್ ಹಾಲಾಗ್ಯಾವ್ರಿ. ಈಗ ಹೌದೌದು. ಅದ್ರ ಕೆಮಿಕಲ್ ಬೇರೆ ಜಾಸ್ತಿ ಇಲ್ಲ. ಕೆಮಿಕಲ್ ಜಾಸ್ತಿ. ಇವಾಗ ನಮ್ಮ ಹತ್ರ 40 ರೂಪಾಯಿ ತೊಗೋತಾರ, ಅದೇ ಹಾಲು ಅವರು 70 ರೂಪಾಯಿ ಮಾರ್ತಾರೆ.
ಸರಿ, ನಮಗೆ ಭಾಳ ಸಂತೋಷ ಆಯ್ತು ರೀ ಇದೆಲ್ಲ ನೋಡಿಗೆಸಿ. ಈ ಥರ ಇನ್ನೂ ನಿಮ್ಮದು ಇಂಪ್ರೂವ್ಮೆಂಟ್ ಆಗಲಿ. ಲೋಕಲ್ದಾಗ ಯಾಕಂದ್ರೆ ಹೈನುಗಾರಿಕೆ ಮಾಡೋದು ಭಾಳ ಕಮ್ಮಿ ನಮ್ಮ ಭಾಗದಾಗ. ಕಡಿಮೆ ಇಲ್ಲ. ಇದ್ರೊಳಗೆ ಏನು ಮಾಡ್ತಾರ, ಎಲ್ಲರೂ ಹೈನುಗಾರಿಕೆ ಮಾಡಿವಿ ಅಂದ್ರೆ ನಾವು ನೀವೇ ಇಲ್ಲ, ನೀವು ಬ್ಯಾಂಕಿನಲ್ಲಿ ಲೋನ್ ತೊಗೊಂಡು ಮಾಡಿರಿ, ಬ್ಯಾಂಕ್ ಏನೂ ಇಲ್ಲ, 10 ಪೈಸೆ ನಿಮಗೆ ಎಲ್ಲಿಂದನೂ ಇದಕ್ಕೆ ಲೋನ್ ಬರೋದಿಲ್ಲ. ಲೋನ್ ಬರಲ್ಲ ರೀ ಅದೇ ಬರಲ್ಲ. ಅವ್ರು ಹೇಳೋದೆಲ್ಲ ಸುಳ್ಳು. ನೀವು ಹೋಗ್ರಿ, ನೀವು ಬ್ಯಾಂಕಿಗೆ ಹೋಗ್ರಿ, ನೀವು ಬೇಡ, ನಾವು ಯೂಟ್ಯೂಬರ್ ಅಂತ ಹೋಗ್ಬೇಡ್ರಿ, ನೀವು ಸಪ್ರೇಟ್ ಸಿಂಗಲ್ ಆಗಿ ಹೋಗಿ ಹಿಂಗೆ ನಾವು ಹೈನುಗಾರಿಕೆ ಮಾಡ್ಬೇಕಂತ ಮಾಡಿವಿ, ನಮ್ಗೆ ಲೋನ್ ಕೊಡ್ರಿ ಅನ್ನೋ. ನಮ್ಮ ಭಾಗದಾಗ ಸಿಗಲ್ಲ. ನಮ್ಮ ಭಾಗದಾಗ ಕೊಡಲ್ಲ ರೀ. ನಾನು ಇಲ್ಲಿ ಕೇಳಿದ್ದೀನಿ, ಕರ್ನಾಟಕ ಬ್ಯಾಂಕ್ ಕೇಳಿದ್ದೀನಿ, ಕೆನರಾ ಬ್ಯಾಂಕ್ ಕೇಳಿದ್ದೀನಿ, ಈ ವಜಲ್ KGB ಕೃಷ್ಣ ಗ್ರಾಮೀಣ ಬ್ಯಾಂಕ್ ಕೇಳಿದ್ದೀನಿ. ಕೃಷ್ಣ ಗ್ರಾಮೀಣ ಬ್ಯಾಂಕಿನ ಅಂದ್ರೆ ನೀನು ಹೈನುಗಾರಿಕೆ ಲೋನ್ ಮಾಡ್ತೆ ಅಂದ್ರೆ ನಮ್ಮ ಬ್ಯಾಂಕಿನ ಸನಿಯಾಗಿ ಬರಬಾರ್ದು ಗೌಡ ನೀನು ಅಂದ. ಯಾಕೆ ಅವರು ಏನೋ ಅಷ್ಟೊಂದು ಅಸಡ್ಡೆ ಅವರಿಗೆ, ಅಷ್ಟೊಂದು ಅಸಡ್ಡೆ ಅವರಿಗೆ. ಇವ್ರು ಎಲ್ಲಿಂದ ಮುಟ್ಟಿಸ್ತಾರ ಅಂತ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ದೊಡ್ಡ ಸಮಸ್ಯೆ. ಕೆಲವೊಂದು ಇನ್ನೊಂದು ಇಲ್ಲಿ ಬರೋದು ನಾವು ಸರಿಯಾಗಿ ಮುಟ್ಸಲ್ಲ. ಈಗ ನೋಡಿ ಡೈರಿ ಈಗ ಹಾಸ್ಪಿಟ್ಲ್ ಕಡೆಯಿಂದ ಡಾಕ್ಟರ್ಗಳು ಸರಿಯಾಗಿ ಬರಲ್ಲ. ಇನ್ಸೂರೆನ್ಸ್ ಅವ್ರು ಬಂದು ಅಮೌಂಟ್ ನಾವು ಕೊಡೋಗ್ತಾ ಇರಿದ್ರು ಬಂದು ಅವ್ರು ನಮ್ಮ ಶೆಡ್ಡಿಗೆ ಬಂದು ಬರೋದಿಲ್ಲ. ಅವರು ನಮ್ಮ ತಾಲೂಕಾ ಡಾಕ್ಟ್ರು, ಡಿಸ್ಟ್ರಿಕ್ಟ್ ಡಾಕ್ಟರ್ ಅದಾರಲ್ಲ, ನಮ್ಮ ಬಾ ಅಂದ್ರೆ 2 ದಿನ ಕೇಳ್ಬೇಕು ಅವ್ರಿಗೆ. ಮತ್ತೆ ಎಮರ್ಜೆನ್ಸಿ ಇದ್ದಾಗ ಆರಾಮ್ ತಪ್ಪಿದಾಗ ಒಂದು ಎಮ್ಮೆ ಸತ್ತರಿ. ಈಗ ಇದ್ರ ಜೋಡಿನೇ ಇತ್ತದ ಎಮ್ಮೆ, ಈ ಎಮ್ಮೆ ಜೋಡಿನೇ ಇತ್ತು. 1,80,000 ಕೊಟ್ಟಿದ್ದೆ, ಆ ಎಮ್ಮೆ ಸತ್ತು. ಅದಕ್ಕೆ ಡಾಕ್ಟರ್ ಕಾರಣನೇ ಅದಕ್ಕೆ. ಅದು ನಾವೇನದ ಸತ್ತೈತಿ ನಮ್ಮನೆ ಬರಂತ ತಸ್ಕೋಬೇಕು. 5 ದಿನ ಜಾಗ ಬಿಟ್ಟು ಹೇಳಿಲ್ಲ, ಅದಕ್ಕೆ ಏನು ಮಾಡ್ಬೇಕಂತ ಅವ್ರಿಗೆ ಗೊತ್ತಾಗಲಿಲ್ಲ. ಲಾಸ್ಟಿಗೆ ಕಾರ್ತಿಕ್ ಸರ್ ಅಂತೇಳಿ ಡೈರಿ ಡಾಕ್ಟರ್ ಬಂದರು. ಡೈರಿ ಡಾಕ್ಟ್ರ್ ಇವಾಗೆಲ್ಲ ಅವರು ಓದಕ್ಕೆ ಹೋಗಿದ್ದಾರೆ, ಅವರು ಮುಂದೆ ಹೋಗ್ಯಾರ. ಅವರು ಬಂದು ಸಲಹೆ ಕೊಟ್ಟರು, ಗೌಡ್ರ ಈ ಎಮ್ಮೆ ಉಳಿಯಂಗಿಲ್ಲ, ಉಳಿದು ನಿಮ್ಗೆ ಏನೂ ಆಗ್ಲಾರ್ದಂಗೆ ನಾನು ಜವಾಬ್ದಾರಿ ಅಂತ ತೊಗೊಂಡ್ರು. ಅವರು ತೊಗೊಂಡು 15 ದಿನದಾಗ ಒಳ್ಳೆ ಎಲ್ಲ ಎಮ್ಮೆಗಳು ನಮ್ಮ ಕ್ಲಿಯರಾಗಿ ಇದನ್ನು ಮಕ್ಕೊಂಬಿಟ್ಟಿತ್ತು ರೀ. ಇದು ಮಕ್ಕೊಂಡಿತ್ತು, ಈಗ ಇದು ಮಕ್ಕೊಂಡಿತ್ತು. ಅವ್ರು ಬಂದಿಂದ ಅವರೆಲ್ಲ ಕರೆಕ್ಟಾಗಿ ಫೀಲ್ಡ್. ಡಿಸ್ಟ್ರಿಕ್ಟ್ ಡಾಕ್ಟ್ರಿಗೆ ನಾನು, ತಾಲೂಕು ಡಾಕ್ಟ್ರಿಗೆ ನಾನು ಡೈಲಿ ಕೇಳ್ಕೊತೀನಿ, ಅವ್ರು ಬರಲ್ಲ. ನಮ್ಮ ಡೈರಿಗೆ ಒಂದು ಅದು ಈಗ ಕೊಂಡಡಿಗೆ ಟೈಪ್ ಬರುತ್ತೆ ನೋಡ್ರಿ, ಅದಕ್ಕೆ ದಾನಪ್ಪನ ಕಟ್ಟಕ್ಕೆ, ಅದಕ್ಕೇನಂತಾರ, ಅದನ್ನು ಫ್ರೀ ಸಿಗುತ್ತಂತಲ್ಲಿ. ಗುಲ್ಬರ್ಗದಾಗ ಐತಿ, ತರಿಸ್ಕೊಡ್ತೀವಿ ರೀ ಗೌಡ್ರ ಅಂತಾರೆ. ಇವತ್ತಿಗೆ 9 ತಿಂಗಳಾಯ್ತು, ಬೆಟ್ಟೆ ಸರ್ತಿಗೊಮ್ಮೆ ಕೇಳ್ತೀನಿ, ಅವ್ರು ತರಿಸ್ಕೊಡ್ತಾರೆ. ಒಂದು ಸ್ಪೆಸಿಲಿಟಿ ಯಾವುದೂ ಸ್ಪೆಸಿಲಿಟಿ ಕೊಡಲ್ಲ. ಅವ್ರು ಬಂದರು ನಾವು ಓದೇವು ಅಂದ್ರೆ ಇವ್ರು ಯಾಕೆ ಬರ್ತಾರಪ್ಪ ಅನ್ನೋ ಲೆಕ್ಕದಾಗ ಇರ್ತಾರೆ ಅವರು. ಯಾರು ಹೇಳೋರಿಲ್ಲ, ಕೇಳದ. ಇದ್ರ ಬಗ್ಗೆ ನಾವು ಒಂದ್ಸಲ ನಮ್ಮ MLA ಸಾಹೇಬ್ರಿಗೆ ಒಮ್ಮೆ ಹೇಳಿದ್ವಿ. ಹೇಳೋಣ, ಅವ್ರೇನದ ಒಂದ್ಸಲ ಫೋನ್ ಮಾಡಿ ಇದು ಮಾಡಿದ್ರು, ಅವರಿಗೆ ಟೈಟ್ ಮಾಡಿದ್ರು. ಟೈಟ್ ಮಾಡೋಣ ಒಂದು 2-3 ದಿನ, ಒಂದು ವಾರ ಏನೋ ನಮ್ಗೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಮಾಡಿದಂಗೆ ಮಾಡಿದ್ರು. ಮುಗೀತು ಅಲ್ಲಿನಿಂದ ಅದೇ ರಾಗ ಅದೇ ಹಾಡು. ಟೋಟಲ್ ಆಗಿ ನಮ್ಮ ಹೈದರಾಬಾದ್ ಕರ್ನಾಟಕದೊಳಗೆ ಪ್ರಾಬ್ಲಮ್ಮೇ ಇದೆ ನೋಡಿ ಸರ್. ಸರ್ಕಾರಿ ಅಧಿಕಾರಿಗಳು ಮಾತು ಕೇಳಲ್ಲ. ಯಾವುದೇ ಸರ್ಕಾರಿ ಅಧಿಕಾರಿಗಳು ರೊಕ್ಕ ಇರ್ಲಾರ್ದೆ ಮಾತು ಕೇಳಲ್ಲ. ನಾವು ಓಪನ್ ಆಗಿ ಬೇಕಿದ್ರೆ ನೀವು ಇದನ್ನ ಹಿಂಗೆ ಹಾಕಂಗಿದ್ರೆ ಹಾಕಿರಲ್ಲ. ಸರ್ಕಾರಿ ವಾಸ್ತವನೇ ಅದೇ ಐತಿ. ಇವ್ರು ಹೆಂಗಪ್ಪ ಅಂದ್ರೆ ಈಗ ಅಲ್ಲಿ ಈಗ ನೋಡಿ, ಈಗ ಡೈರಿ ಈಗ ಹೇಳ್ತಾರೆ, ಈಗ PM ಕಿಸಾನ್ನಿಂದ ಎಷ್ಟೊಂದು ಅಮೌಂಟ್ ಬರ್ತಾ ಇದೆ, ಯಾರು ತಗೊಂಡಿದ್ದಾರೆ? ಹೌದಿಲ್ಲ, ಯಾರು ತಗೊಂಡು? ನೀವು ಒಬ್ಬ ರೈತ ನಿಜ ನಮ್ಮ ಮೋದಿ ಗೌರ್ಮೆಂಟ್ಲಿಂದ ನಮ್ಗೆಲ್ಲರಿಗೂ ಒಳ್ಳೇದು ಮಾಡಕತ್ತಾನ. ಯಾರಿಗೆ ಬಂದು ಮುಟ್ಟೈತಿ? ನೀವು ಹೋಗಿ ನಾ ಹೇಳ್ತೀನಿ, ನಾನೇ ಓಪನ್ ಆಗಿ ಹೇಳ್ತೀನಿ. ವಜಲ್ ಕೃಷ್ಣ ಗ್ರಾಮೀಣ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಮುಂದೆ ಕುಂತು ನಾನು ಕೇಳಿದ್ರೆ, ಗೌಡ ನೀನು ಹೊಲಕ್ಕೆ ಲೋನ್ ಎಷ್ಟು ಬೇಕು ಕೇಳು, ಕೊಡ್ತೀನಿ, ನಾನು ಹೈನುಗಾರಿಕೆ ಲೋನ್ ಕೊಡಲ್ಲ ಅಂದ. SBI ಹೋಗಿ ಕೇಳಿದೆ. SBI ಇಲ್ಲ ಸರ್, ಅದ್ರದ್ದು ನಮ್ಮದು ಅಮೌಂಟು ಇಲ್ಲ, ನಾವು ಕೊಡಲ್ಲ. NML ಸ್ಕೀಮ್ನಾಗ 50% ಸಬ್ಸಿಡಿ ಐತಿ ಸರ್. ಸಬ್ಸಿಡಿ ಶೆಡ್ಡಿಗೆ ಸಬ್ಸಿಡಿ ಬರ್ತೈತಿ. ಇವೆಲ್ಲ ನಾವು ತಂದಾಗ ಫೀಡ್ಗೆ, ಅದರೊಳಗಡೆ ನಾನು ನೋಡಿದ್ದೀನಿ NML ಸ್ಕೀಮ್ನಲ್ಲಿ ಫೀಡಿಗೆ ಮೊದಲು ಮಾಡಿ ಸಬ್ಸಿಡಿ ಐತಿ. ಮತ್ತೆ 1 ವರ್ಷದ್ದು ಒಂದು ಫೀಡಿಗೆ ಮೊದಲು ಮಾಡಿ ಸಬ್ಸಿಡಿ ಐತಿ. ಅದನ್ನು ನಮಗೆ ಇಲ್ಲಿ ನಾವು ಹೋಗಿ ಕೇಳೋಕೆ ಹೋದ್ರೆ ಅಷ್ಟೊಂದು ಅಸಡ್ಡೆ ಮಾಡಿ ನಮಗೆ ಅಕಸ್ಮಾತ್ ಕೊಡ್ತೀವಿ ಅಂತಾರೆ. ಕೊಟ್ಟರು ಅದರೊಳಗೆ ಎಷ್ಟೊಂದು ಲೋಪದೋಷಗಳು ಇಟ್ಟದು ಮಾಡ್ತಾರೆ. ಈಗ ಇಲ್ಲೇ ನಮ್ಮ ಕೆಳಗಡೆ ಮೀನದ ಕೆರೆ ಐತಿ, ನಮ್ಮ ಶಿವನೋಡ ಕಾಕರದು. ಅವ್ರದ್ದು NML ಸ್ಕೀಮಿನಾಗ ಕುರಿ ಶೆಡ್ ಮಾಡಿ ಅವರು ನಾ ಮಾಡೋದಕ್ಕಿಂತ ಮೊದಲೇ 1 ವರ್ಷ ಆಯ್ತದ ಸ್ಟಾರ್ಟ್ ಮಾಡಿ. ಇವತ್ತಿಗೆ ಆ ಸ್ಕೀಮಿಂದು ಇದಾಗಿಲ್ಲ, ಬೆನಿಫಿಟ್ ಆಗಿಲ್ಲ. ಅಕಸ್ಮಾತ್ ಏನಾನ ಸ್ಕೀಮಿನ ನಂಬಿಕೊಂಡು ನಾವು ಸಬ್ಸಿಡಿ ನಂಬ್ಕೊಂಡು ಏನಾನ ನಾವು ಮಾಡಿದ್ವಿ ಅಂದ್ರೆ ಮೋಸ ಹೋಗ್ತೀವಿ, ಉರ್ಲ್ ಹಾಕೋಬೇಕು, ಸಾಯೋದೊಂದು. ಈಗ ಕೇಳ್ತೇವಲ್ಲ, ಮತ್ತೆ ಅಲ್ಲಿ ರೈತರ ಸತ್ರು, ಇಲ್ಲಿ ರೈತರ. ಈಗ ಅಲ್ಲಿ ಕುರಿ ಶೆಡ್ ಮಾಡಿದ್ದಾನೆ, ಬೇಕಿದ್ರೆ ನೀವು ಹೋಗಾಗ ನಿಮ್ಗೆ ತೋರಿಸ್ಕೊಂಡು ಓದ್ತೀನಿ. ನಿಮ್ಗೆ ಲೆಫ್ಟ್ ಸೈಡಿಗೆ ಐತಲ್ಲ ಕುರಿ ಶೆಡ್ ಮಾಡಿದ್ದಾನೆ, 100/80 ಮಾಡಿದ್ದಾನೆ. ಅದು NML ಸ್ಕೀಮ್ನಲ್ಲಿ ಅಂತಲೇ ಮಾಡಿದ್ದಾನೆ. 2 ಬಿಲ್ಲು, 1 ಬಿಲ್ಲು ಆಗಿಲ್ಲ ಅದಕ್ಕಿನ್ನವರೆಗೂ. ಅದೇನಲ್ಲ ಬ್ಯಾಂಕಿನೊಳಗೆ ಯಾವುದೇ ಒಂದು 10 ಕಾಗದ ಪತ್ರ ಒಯ್ಯಿ 9 ಕ್ಲಿಯರ್ ಮಾಡ್ತಾರೆ, ಒಂದು ರಿಜೆಕ್ಟ್ ಮಾಡ್ತಾರೆ. ಅದು ಒಂದು ನೆವನ ಹೇಳೋದು.
ಇದೇ ಆಗುತ್ತೆ ನಮ್ಮ ಭಾಗ ಡೆವಲಪ್ಮೆಂಟ್ ಆಗೋದಿಲ್ಲ ನಮ್ಮ ಭಾಗ ಡೆವಲಪ್ಮೆಂಟ್ ಆಗೋದಿಲ್ಲ. ಸಪೋರ್ಟ್ ಮಾಡಿದ್ರೆ ಏನಾರ ಸಪೋರ್ಟ್ ಮಾಡಿದ್ರೆ ಆಗುತ್ತೆ. ಅದೇ ರೀ ರೈತರಿಗೆ ಏನು ಸಪೋರ್ಟ್ ಮಾಡಿದ್ರೆ ಆಗ ಒಂದು ಎಮ್ಮೆ ಹಬ್ಬದ ಮಾಡುವ ಪೂಜೆ ಮಾಡಿರ್ತೀವಿ ಚೆಕ್ ಮಾಡ್ತಕ್ಕಂಥ 3 ದಿನ ಪೂರ್ತಿ ಬರ್ತಿದ್ರು ಒಬ್ಬರು ಬರಾಕ್ತಾರೆ. ಅವ್ರು ಹೇಳ್ತಾರೆ, ನಾವು MLA ಸಾಹೇಬ್ರಿಗೆ ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದಾಗ ಅವ್ರು ಪಾಪ ಅವ್ರು ಫೋನ್ ಮಾಡಿಬಿಟ್ಟು ಅವ್ರಿಗೆ ಹೇಳಿದರು. ಹೇಳೋಣ ಅವರು ಬಂದು ನಮಗೆ ಕೇಳ್ತಾರೆ, ಯಾಕೆ ಹೋಗಿರಿ ಗೌಡ್ರ ಅಂತ. ನಾ ಏನು ಹೇಳ್ತಿದ್ದೀನಿ, ಒಂದು ಕೊಂಡಡಿಗೆ ಕೊಡೋಕೆ 9 ತಿಂಗಳಾಯ್ತು ಸರ್. ಒಂದು ಕೊಂಡಡಿಗೆ ಕೊಡೋಕೆ ಅದು ಫ್ರೀ ಬರ್ತೈತಿ. ಫ್ರೀ ಬರ್ತೈತಿ, ಬೇಕಿದ್ರೆ ನೀವು ರೊಕ್ಕ ಕೊಡು ಅಂತ ಹೇಳ್ತೀನಿ, ಅದನ್ನು ತಂದು ಕೊಡೋಕೆ. ಇಷ್ಟೊಂದು ಅಸಡ್ಡೆ ಐತಿ. ಹಿಂಗಾಗಿ ನಮ್ಮ ನಾನು ನೋಡಿದ ಬಟ್ಟಿಗೆ ನಮ್ಮ ಹೈದರಾಬಾದ್ ಕರ್ನಾಟಕದಾಗ ಯುವಕರು ಏನದಾರಲ್ಲ, ಇಂಥ ಕಾರಣಗಳಿಂದನೇ ಅವರು ಬೇಸತ್ತು ಎಲ್ಲ ಯಾವ ಬೇಡಪ್ಪ ಸಾಲ ಸುಮ್ಮ ಕೂಲಿಗೆ ಹೋದ್ರೆ 400 ರೂಪಾಯಿ ಬರ್ತೈತಲ್ಲ, ಅದನ್ನ ಮಾಡ್ಕೊಂಡು ತಿಂದ್ರೆ ಇದೇ ಇಲ್ಲ. ಅಮೌಂಟ್ ಇದೆ ಸರ್ ಹೈದರಾಬಾದ್ ಕರ್ನಾಟಕದಲ್ಲಿ, ಅಮೌಂಟ್ ಸಿಕ್ಕಾಪಟ್ಟೆ ಅಮೌಂಟ್ ಇದೆ. 371 ಮಾಡಿಂದ ಸಿಕ್ಕಾಪಟ್ಟೆ ಅಮೌಂಟ್ ಇದೆ. ಅದನ್ನು ಯೂಸ್ ಮಾಡ್ಕೊಳಕ್ಕೆ ಕೊಡ್ತಾ ಇಲ್ಲ. ಅವ್ರು ಯೂಸ್ ಯಾರು ಮಾಡ್ಕೋತಾರೆ? ಅವ್ರು ಸುತ್ತಮುತ್ತ ಇರೋರು ಸರ್ಕಾರಿ ಅಧಿಕಾರಿಗಳ ಕಾಲು ನೆಕ್ಕೋರು ಅಷ್ಟೇ ಯೂಸ್ ಮಾಡ್ಕೊತಾರೆ. ಅದನ್ನು ಬಿಟ್ಟರು ಉಳ್ದವ್ರು ಯಾರೂ ಯೂಸ್ ಮಾಡಲ್ಲ. ನಾ ಹೇಳ್ತಾ ಇದ್ದೀನಿ, ನನಗೆ ಇದು 10 ಪೈಸೆ ನಾನು ಏನು ಹೋಗಿ ವಜಲ್ ಬ್ಯಾಂಕಿನಾಗ ಹೋಗಿ ನಾವು ಕೇಳಿಂದ 50 ಲಕ್ಷ ಒಂದು ಬ್ಯಾಂಕಿಗೆ ನಾನು ಇದ್ರ ಲೋನ್ ಕೊಡ್ರಿ ಅಂತ ಹೋಗಿಲ್ಲ. ಸುಮ್ಮನೆ ಕೇಳೋದಾಟೆ ಆಯ್ತೈತಿ. ಈಗ ಆ ಲೋನ್ ಕೊಟ್ಟರು ನಾವೇ ಅಲ್ಲ ಸರ್ ಕಟ್ಟೋದು ಅದನ್ನು. ಅದರಿಂದ ಗೌರ್ಮೆಂಟಿಂದ ನಾವು ಒಂದು ಸ್ವಲ್ಪ ಸಬ್ಸಿಡಿ ತೊಗೊಂಡು ಅದು ಏನೋ ಒಂದು ಹೆಲ್ಪ್ ಮಾಡ್ಬೇಕು, ಅದು ನಮ್ಮ ಸಲಿಂದ ಮಾಡಿರ್ತಾರೆ, ಅದನ್ನು ಯೂಸ್ ಮಾಡ್ಕೋಬೇಕಂತ ನಾವು ಮಾಡಿರ್ತೀವಿ. ಅದನ್ನು ಯೂಸ್ ಅವರು ಮಾಡಿಕೊಡಂಗಲ್ಲ. ನಾವು ಓಪನ್ ಆಗಿ ಹೇಳಿದೆ ಸರ್, ಇಲ್ಲಿ ವಜಲ್ ಬ್ಯಾಂಕ್ನಾಗ ಮ್ಯಾನೇಜರ್, ಅವ್ರ ಹೆಸರು ನೆನಪಿಲ್ಲ, ಈಗ ಇರ್ಬೋದು, ಅವರೇ ಇರ್ಬೋದು. ಸರ್ ನಾವು ಹೈನುಗಾರಿಕೆ ಮಾಡಿದ್ರೆ ನಾವು ಲೋನ್ ಕೊಡಲ್ಲ ಸರ್, ಕೊಡಲ್ಲ ಅಂದರು. ಓಪನ್ ಯಾವ ಬ್ಯಾಂಕಿಗೆ ಕೇಳಬೇಕು ಸರ್? ಅಲ್ಲಿ ನಮ್ಮೂರಿಗೆ ವಜಲ್ ಬ್ಯಾಂಕ್. ವಜಲ್ ಬ್ಯಾಂಕ್ ಹಳ್ಳಿ ಸಂಬಂಧ ಅದಲ್ಲ ಸರ್. ಇನ್ನೊಂದು ಪ್ರಾಬ್ಲಮ್ ಇದೆ. ಇನ್ನೊಂದು, ನಾವು ಲೋನ್ ನಂಬ್ಕೊಂಡು ಏನು ಮಾಡಿಲ್ಲ ನಾವು. ಯಾಕಂದ್ರೆ ಗೌರ್ಮೆಂಟದ್ದು ಕೊಡಂದ್ರೆ ಎಷ್ಟು ಕೊಡ್ತಾರೆ? ಏನೋ ಒಂದು ಸ್ವಲ್ಪ ಹೆಲ್ಪ್ ಆಗತ್ತೆ, ಸ್ವಲ್ಪ ಹಿಂಗೆ ಹಿಡಿದು ಎತ್ತಬೋದು, ನಮ್ಮನ್ನು ಅವ್ರು ಉದ್ಧಾರ ಮಾಡೋದಾಗಲ್ಲ. ಅದ್ರ ನಂಬ್ಕೊಂಡಂತ ಮಾಡಿಲ್ಲ. ನಮ್ಮದು ಮಾಡ್ಬೇಕಂತೇಳಿ ನಮ್ಮ ಕನಸು ನಾವು ಮಾಡೀವಿ. ಇನ್ನೇನು ಇಷ್ಟೊಂದು ಅದಕ್ಕೆ ಅವರಿಗೆ ಬೈಯೋದಪ್ಪ ಅಂದ್ರೆ, ಮುಂದೆ ಮಾಡೋರಿಗೆ ಒಂದು ಸ್ಫೂರ್ತಿ ಸಿಗಬೇಕಂದ್ರೆ ನೀವು ಹೆಲ್ಪ್ ಮಾಡಿರಿ. ನೀವು ಡಾಕ್ಟ್ರುಗಳಾಯ್ತು, ನೀವು ಬ್ಯಾಂಕಿನ ಮ್ಯಾನೇಜರ್ಗಳಾಯ್ತು, ಬ್ಯಾಂಕಿನ ಸಿಬ್ಬಂದಿಗಳಾಯ್ತು, ನೀವು ಒಂದು ಸ್ವಲ್ಪ ರೈತರಿಗೆ ಹೆಲ್ಪ್ ಮಾಡಿದರೆ ಅವ್ರಿಗೆ ನಿಮ್ಮ ಅಮೌಂಟ್ ನಿಮ್ಗೆ ನಮ್ಮ ರೈತರು ಯಾರೂ ಮುಣಗಿಸಲ್ಲ. ನಿಮ್ಮ ಅಮೌಂಟ್ ನಿಮ್ಗೆ ವಾಪಸ್ ಬರ್ತೈತಿ. ಸರ್ಕಾರದ ಉಮೇಶ್ ಬರ್ತೈತಿ. ನಾ ಏನು ಹೇಳ್ತೆ, NML ಸ್ಕೀಮ್ನಲ್ಲಿ 50% ಸಬ್ಸಿಡಿ ಇದೆ. ಒಬ್ಬರಿಗೂ ಬಂದಿಲ್ಲ ಸರ್ ಅದು.